ಚರಿತ್ರೆ ಅನ್ನುವಂಥ ಅಂಶದ ಕುರಿತಾಗಿ ನಾವು ಧ್ಯಾನ ಮಾಡ್ತೇವೆ. ದ ಹಿಸ್ಟ್ರಿ ಆಫ್ ಎಹೆಜ್ಕೀಯೇಲ್ ಅಂದರೆ ಹಿಜ್ಕೀಯನ ಚರಿತ್ರೆ ಅನ್ನುವಂಥ ಟಾಪಿಕ್ ಕುರಿತಾಗಿ ನಾವು ಧ್ಯಾನ. ಹಿಜ್ಕೀಯನು ಯಹೂದ ರಾಜರುಗಳಲ್ಲಿ ಒಳ್ಳೆ ಒಬ್ಬ ರಾಜನಾಗಿದ್ದ. ಹಿಜ್ಕೀಯನ ಕುರಿತಾಗಿ ನಾವು ತಿಳ್ಕೊಳ್ಬೇಕಂದ್ರೆ ನಾವು 18, 19, 20 ಈ 3 ಅಧ್ಯಾಯಗಳನ್ನು ಓದಿದಾಗ ಮಾತ್ರನೇ ನಮಗೆ ಈ ಹಿಜ್ಕೀಯನ ಚರಿತ್ರೆ ಮತ್ತು ಅವನ ಕಾರ್ಯಗಳು, ಅವನ ಎಲ್ಲ ವಿಷಯಗಳು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನಾವು ಪ್ರಾರ್ಥನಾ ಪೂರ್ವಕವಾಗಿ ಕೇಳೋಣ. ಒಂದು ವೇಳೆ ದೇವರ ಚಿತ್ತ ಆದರೆ ಮುಗಿಸೋದಕ್ಕಾಗಿಲ್ಲ ಅಂದರೆ ಒಂದು ವೇಳೆ ನೆಕ್ಸ್ಟ್ ವೀಕ್ ಕೂಡ ನಾವು ಕಂಟಿನ್ಯೂ ಮಾಡೋಣ. ಅಶ್ಶೂರದ ರಾಜನು ಸೆನ್ಹಾರೀಬನು 14ನೇ ವರ್ಷದಲ್ಲಿ ದಂಡೆತ್ತಿ ಬರ್ತಾ ಈ ಯೆರೂಸಲೇಮಿನ ಮೇಲೆ ಈ ಅಶ್ಶೂರದ ರಾಜನು ಸೆನ್ಹಾರೀಬನ್ ಅನ್ನುವಂಥವನು 14ನೇ ವರ್ಷದಲ್ಲಿ, ಅಂದರೆ ಇವನು ರಾಜನಾಗಿದ್ದಾಗ 14ನೇ ವರ್ಷದಲ್ಲಿ ಇವನು ದಂಡೆತ್ತಿ ಬರ್ತಾನೆ. ಹಿಜ್ಕೀಯನ ಬಗ್ಗೆ ನಾವು ಸಂಪೂರ್ಣವಾಗಿ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಂದ್ರೆ 2ನೇ ಅರಸುಗಳು 18, 19, 20 ಮತ್ತು ಯೆಶಾಯನ ಗ್ರಂಥ 36ರಿಂದ 36, 37, 38, 39 ಅಧ್ಯಾಯಗಳನ್ನು, ಹಾಗೆ 2ನೇ ಪೂರ್ವಕಾಲ ವೃತ್ತಾಂತಗಳು ಸೆಕೆಂಡ್ ಕ್ರಾನಿಕಲ್ಸ್ 2ರಿಂದ 32 ವಚನಗಳು ಓದಿದಾಗ ಮಾತ್ರನೇ ನಮಗೆ ಅವನ ಚರಿತ್ರೆಯು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ನೀವು ಹಿಜ್ಕೀಯನ ಕುರಿತಾಗಿ ತಿಳ್ಕೊಳ್ಳೋದು ಬೇಕು ಅಂತಿರುವಂಥವ್ರು, ನೀವು ಈ ಎಲ್ಲ ಅಧ್ಯಾಯಗಳನ್ನು ಧ್ಯಾನ ಮಾಡುವಾಗ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯು ಅಲ್ಲಿ ಸಿಗುವಂಥದ್ದನ್ನು. ಹಿಜ್ಕೀಯ ಅಂದರೆ ಪ್ರತಿಯೊಂದು ಹೆಸರಿಗೆ ಒಂದೊಂದು ಅರ್ಥ ಇರ್ತದೆ, ಮೀನಿಂಗ್ ಇರ್ತದೆ. ಈಗ ಹಾಗೆ ಹಿಜ್ಕೀಯ ಅಂದರೆ ಹಿಜ್ಕೀಯ ಮೀನ್ಸ್ ಯೆಹೋವನ ಫಲ, ಯೆಹೋವನ ಫಲ ಎಂಬುದಾಗಿ ನಾವು ನೋಡ್ತೇವೆ. ಹಿಜ್ಕೀಯ ಅನ್ನುವಂಥ ಅರ್ಥ ಕೆಲವು ಸಾರಿ ಈಗ ನಮ್ಮ ಹೆಸರುಗಳನ್ನು ತಗೊಂಡ್ರೆ ಅದಕ್ಕೇನೋ ಒಂದು ಅರ್ಥ ಇರ್ತದೆ. ದೇವರುಗಳ ಹೆಸರು ಅಥವಾ ಹೂವುಗಳ ಹೆಸರು ಅಥವಾ ಬಂಗಾರದ ಹೆಸರು, ಏನೋ ಒಂದು ವಸ್ತುಗಳ ಹೆಸರು, ಯಾವುದಕ್ಕೂ ಒಂದಕ್ಕೆ ಅದು ಸಂಬಂಧಪಟ್ಟಿರುವಂಥ ಒಂದು ಅರ್ಥ ಪ್ರತಿಯೊಬ್ಬರ ಹೆಸರಿನಲ್ಲಿ ಇರುವಂಥದ್ದನ್ನು ನಾವು ಇಲ್ಲಿ ಕಾಣ್ತೇವೆ. 16ನೇ ಅಧ್ಯಾಯ 1ರಿಂದ 4 ವಚನಗಳನ್ನು ನಾವು ಓದೋಣ. ಹಿಜ್ಕೀಯನು ಅಹಾಜನ ಮಗನು. ಈ ಹಿಜ್ಕೀಯನ ತಂದೆಯ ಹೆಸರು ಅಹಾಜನು. ಹೋದ್ರಿ ನೋಡೋಣ, ಯಾರಾದ್ರೂ ಒಬ್ರು. ರೆಹೇಮಳ ಮಗನಾದ ಪಾಕೇಹನ ಆಳ್ವಿಕೆ 17ನೇ ವರ್ಷದಲ್ಲಿ ಯೆಹೂದ್ಯ ರಾಜನ ಯಥಾಮನ ಮಗ ಅಹಾಜನು ಆಳತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 20 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 16 ವರ್ಷ ಆಳಿದನು. ಇವನು ತನ್ನ ದೇವರಾದ ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರಲಿಲ್ಲ. ಯಾರು? ಅಹಾಜನು. ಇವನು ಪಟ್ಟಕ್ಕೆ ಬರುವಾಗ, ಇವನು ರಾಜನಾಗುವಾಗ, ಇವನಿಗೆ ಪಟ್ಟಾಭಿಷೇಕ ಮಾಡುವಾಗ ಅವನು 20 ವರ್ಷದವನಾಗಿದ್ದನು. ಯೆರೂಸಲೇಮಿನಲ್ಲಿ 16 ವರ್ಷ ಆಳ್ತಾನೆ. ಆದರೆ ಅವನೇನು ಒಳ್ಳೆಯವನಲ್ಲ. ಯಾರು ಹೇಳೋದು? ದೇವರೇ ಹೇಳ್ತಾರೆ. ಓದು. ಪೂರ್ವಿಕನಾದ ದಾವೀದನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲ್ ರಾಜರ ಮಾರ್ಗದಲ್ಲಿ ನಡೆದನು. ದಾವೀದನು ದೇವರಿಗೆ ನೀತಿವಂತನಾಗಿ ನಡೆದಿದ್ದನು. ಅವನ ಮಾರ್ಗವನ್ನು ಬಿಟ್ಟು ಇಸ್ರಾಯೇಲರ ರಾಜ ಮಾರ್ಗದಲ್ಲಿ ನಡೆದನು. ಯೆಹೋವನು ಇಸ್ರಾಯೇಲರ ಎದುರಿಂದ ಓಡಿಸಿಬಿಟ್ಟು ಜನಾಂಗಗಳನ್ನು ಯೇಸಿಗೆ ಕೆಲಸಗಳನ್ನು ಅನುಸರಿಸಿ ತನ್ನ ಮಗನನ್ನು ಆಹುತಿ ಕೊಟ್ಟನು. ಇವನು ಕೂಡ ತನ್ನ ಮಗನನ್ನು ಆಹುತಿ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಕಳೆದ ವಾರದಲ್ಲಿ ಕೂಡ ನಾವು ನೋಡ್ತಾ ಇದ್ವಿ, ಮಗನಿಗೆ ಆಹುತಿಯನ್ನು ಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಕೂಡ ಅಂದ್ರೆ ದೇವರಿಗೆ ಅಸಹ್ಯವಾದಂತಹ, ಆದರೆ ಬಹಳ ಜನರು ನಾವು ನೋಡ್ತೇವೆ, ಈ ಏನಂತೆ ತಂದೆಗಳು ತಂದೆಯಂದಿರು ಒಳ್ಳೆಯವರಾಗಿರ್ತಾರೆ, ಮಕ್ಕಳು ಒಳ್ಳೆಯವರಾಗಿರಲ್ಲ. ಕೆಲವು ಸಾರಿ ಅಂತೀರಿ,
నా కడుపులో ఏమిట్రా పుట్టిడుస్తూ నువ్వు ಅಂತೀರಿ. ಹಂಗಂದ್ರೆ ಏನು? ನೀನು ಹುಟ್ಟಬಾರ್ದಾಗಿತ್ತು, ನೀನು ಕೆಟ್ಟವನು, ನೀನು ನನಗೆ ಮಾನ ತರುವಂಥವನಲ್ಲ ನೀನು ಹಂಗಂತೀರಿ. ಆದರೆ ಇಲ್ಲಿ ಹಿಜ್ಕೀಯನ ವಿಷಯದಲ್ಲಿ ನೋಡುವಾಗ ಇವರು ತಂದೆ ಅಂತವನು ನಾವು ಇವಾಗಲೂ ಕೂಡ ನಾವು ನೋಡ್ತೇವೆ. ತಂದೆ ತಾಯಿಗಳು ಹುಡುಗರು, ಅವಿದ್ಯಾವಂತರು, ಬಡವರು. ಆದರೆ ಕೆಲವ್ರನ್ನೆಲ್ಲ ಈಗ ನಾವು ನೋಡುವಾಗ ತಂದೆ ತಾಯಿಗಳು ಅವಿದ್ಯಾವಂತರಾದ್ರೆ ಏನು, ಅವನ ಮಕ್ಕಳು ವಿದ್ಯಾವಂತರಾಗಿರ್ತಾರೆ. ತಂದೆ ತಾಯಿಗಳು ಕುಡುಕರಾಗಿದ್ರೆ ಏನು, ಇವನು ಯೋಗ್ಯನಾಗಿರ್ತಾನೆ. ನಾವು ಎಲ್ಲ ರೀತಿಯಾದಂಥ ಜನರನ್ನು ಪ್ರತಿಯೊಂದು ಸ್ಥಳದಲ್ಲಿ, ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಸಭೆಯಾಗಿರಲಿ, ಅದು ಎಲ್ಲೇ ಪ್ರಪಂಚದಲ್ಲಿ ಎಲ್ಲೇ ಆಗಲಿ, ಎರಡು ರೀತಿಯಾದಂಥ ಜನರನ್ನು ಕಾಣುತ್ತೇವೆ. ಒಬ್ಬರು ಒಳ್ಳೆಯವನು, ಒಬ್ಬನು ಒಂದು ಒಳ್ಳೆಯದನ್ನು, ಒಂದು ಕೆಟ್ಟದ್ದು ಎಲ್ಲ ಕಡೆಗಳಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ತಂದೆ ದುಷ್ಟನು, ಒಳ್ಳೆಯವನಲ್ಲ ಇವನು, ಆದರೆ ಮಗನು ಒಳ್ಳೆಯವ. ತಂದೆಯು ಕೆಟ್ಟವನಂತೆ ನಿಮಗೆ ನಾನು ತೋರಿಸಿದ್ನ, ಒಳ್ಳೆಯವನಲ್ಲ, ಮಗನನ್ನೇ ಬಲಿ ಕೊಟ್ಟನು, ಪೂಜೆ ಸ್ಥಳಗಳನ್ನು ಮಾಡೋದಕ್ಕೆ ಪ್ರಾರಂಭಿಸಿದನು. ಆದರೆ ಮಗನು ಎಂತವನ್ನು ನೋಡ್ರಿ, 18ನೇ ಅಧ್ಯಾಯದಲ್ಲಿ ನೀವು 1ರಿಂದ 7 ವಚನಗಳು ಓದುವಾಗ ಅಲ್ಲಿ ಹೇಳ್ತದೆ, ಇಸ್ರಾಯೇಲರ, ಓದ್ರಿ ನೋಡೋಣ, 1ರಿಂದ 7 ವಚನಗಳು, 18ನೇ ಅಧ್ಯಾಯ. ಯೋಷನ ಆಳಿಕೆಯ 3ನೇ ವರ್ಷದಲ್ಲಿ ಯೆಹೂದ ರಾಜನಾದ ಆಹಾಜನ ಮಗ ಹಿಜ್ಕೀಯನು. ಈಗ ನಿಮ್ಗೆ ಅರ್ಥ ಆಯ್ತಾ? ಯಹೂದ ರಾಜನು, ಇಸ್ರೇಲ್ ರಾಜ ಬೇರೆ, ಯಹೂದ್ಯರ ರಾಜ ಬೇರೆ. ಯಾಕಂದ್ರೆ ಅದು ನಮ್ಗೆ ಗೊತ್ತಿದೆ. ಸಾಲೋಮೋನ ಮರಣದ ನಂತರ ನೀನೇನ್ ನಮ್ಗೆ ರಾಜನಾಗಿರೋದು, ನಾವು ಎಷ್ಟು ವರ್ಷ ನಿಮ್ಮ ಕೈ ಕೆಳಗಡೆ ಇರೋದು ಅಂತೇಳಿ ಇವರೇ ಸೆಪರೇಟ್ ರಾಜ್ಯ ಪಾರ್ಟಿ ಮಾಡ್ಕೊಂಡ್ರು, ಇವರೊಂದು ಪಕ್ಷ ಕಟ್ಕೊಂಡ್ರು, ಅದೇ ಇಸ್ರೇಲರ ಪಕ್ಷ. ಅವರು 10 ಕುಲಗಳು ಸೇರ್ಕೊಂಡು 12 ಕುಲಗಳನ್ನು ನಾವು ನೋಡ್ತೇವೆ. ಯಾಕೋಬನ 12 ಕುಲಗಳು, ಅದರಲ್ಲಿ 10 ಕುಲಗಳವರು ಒಂದು ಸಂಘ ಮಾಡಿಕೊಂಡ್ರು. ಇನ್ನೊಂದು 2 ಯಹೂದ ಮತ್ತು ಬೆನ್ಯಮೀನ್ ಅನ್ನುವಂಥ 2 ಕುಲಗಳು, ಇವರು ಯಹೂದ ರಾಜ್ಯ ಅಂತ ಹೇಳಿ ಬೇರೆ ಬೇರೆ ಮಾಡಿಕೊಂಡ್ರು. ದಾವಿದನು ಇದ್ದಂತ ಸಮಯದಲ್ಲಿ ಇದ್ದಂತ ಒಗ್ಗಟ್ಟು ಒಡೆದೋದಂತ ಸಂಸಾರ ಆಗೋಯ್ತು, ವಿಭಾಗವಾಯ್ತು. ದ ಕಿಂಗ್ಡಮ್ ವಾಸ್ ಡಿವೈಡೆಡ್. ಇವರೀಗ ಅಂದ್ರೆ ಯಹೂದ ರಾಜು, ಯಹೂದ ಈ ಇಸ್ರೇಲರಿಗೆ ಭಯ ಭಕ್ತಿನೇ ಇಲ್ಲ. ಅವರು ಎಲ್ಲ ಗುಂಪಿನಲ್ಲಿಗೋಯಿಂದ ಎಲ್ಲ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಮದುವೆ ಆಗ್ತದೆ, ಎಷ್ಟು ಬೇಕಾದ್ರೂ ಮದುವೆ ಮಾಡ್ಬೋದು. ಆ ಕಡೆ ದೇವರು ಯೆಹೋವನನ್ನು ಆರಾಧನೆ ಮಾಡ್ಬೋದು, ಅನ್ಯ ದೇವರನ್ನು. ಅವ್ರಿಗೆ ಏನು ಇರಲಿಲ್ಲ. ಆದ್ರೆ ಯಹೂದ್ಯರಿಗೆ ಭಯ ಭಕ್ತಿ ಇತ್ತು. ಯೂದ ರಾಜ್ಯಕ್ಕೆ ಸ್ವಲ್ಪನಾದ್ರೂ ಭಯಭಕ್ತಿ ಇತ್ತು. ಅದರಲ್ಲಿ ಯೂದ ರಾಜನಾದಂಥ ಆಹಾಜನ ಮಗನಾದಂಥ ಹಿಜ್ಕೀಯನನ್ನು ನಾವು ನೋಡ್ತೇವೆ. ತಂದೆ ದುಷ್ಟನು. ನಾವು ಸಾಮಾನ್ಯವಾಗಿ ತಂದೆ ಒಳ್ಳೆಯವನು, ಮಕ್ಕಳು ದುಷ್ಟರಾಗಿರ್ತಾರೆ. ಆದ್ರೆ ಇಲ್ಲಿ ಕಥೆಯಲ್ಲಿ ಎಲ್ಲ ರಿವರ್ಸ್. ಇಲ್ಲಿ ತಂದೆ ಕೆಟ್ಟವನು, ಮಗನು ಒಳ್ಳೆಯವನು. ಯಹೂದದ ರಾಜನಾದ ಆಹಾಜನ ಮಗನಾದ ಹಿಜ್ಕೀಯನು ಆಳತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷ. ನೋಡ್ರಿ, ಹಿಜ್ಕೀಯನು, ನಾನು ಹೋದ ವಾರ ಹಿಜ್ಕೀಯನ ಕುರಿತಾಗಿ ಹೇಳ್ತಾ ಇದ್ದೆ. ಆವಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾಕೆ ನಾವು ಹೋದ ವಾರನೇ ಹೇಳ್ತಿದ್ದೆ, ಒಂದು ವೇಳೆ ಸಾಧ್ಯ ಆದ್ರೆ ಹಿಜ್ಕೀಯನ ಕುರಿತಾಗಿ ನಾನು ಪ್ರಸಂಗ ಮಾಡ್ತೀನಿ ಅಂತ ಹೇಳಿ. ನಾನು ಯೋಚನೆ ಮಾಡ್ತಿದ್ದೆ, ಏನ್ ಪ್ರಸಂಗ ಮಾಡುವಂಥದ್ದು ಈ ಭಾನುವಾರ, ಹಿಜ್ಕೀಯನ ಕುರಿತಾಗಿ ಮಾಡೋಣ ಹಂಗಂತೇಳಿ. ಅಂದ್ರೆ ಹೋದ ವಾರ ಒಂದು ಚಿಕ್ಕದಾದಂಥ ಹಿಜ್ಕೀಯನ ಕುರಿತಾದಂಥ ಒಂದು ಡಿಸ್ಕಷನ್, ಅಲ್ಲಿ ಚರ್ಚೆ ಬಂತು. ಅದಕ್ಕೆ ಇವತ್ತು ನಾವು ಆತನ ಹಿಜ್ಕೀಯನ ಸಂಪೂರ್ಣವಾದಂಥ ಚರಿತ್ರೆಯನ್ನು, ಇತಿಹಾಸವನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಆಳತೊಡಗಿದನು. 25 ವರ್ಷದವನಾಗಿದ್ದಾಗ ಇವನು ರಾಜನಾದನು. ಇವನಕ್ಕೆ ಪಟ್ಟಾಭಿಷೇಕ ಮಾಡಿದರು, ಯಹೂದದ ರಾಜನಾಗಿ ಮಾಡಿದನು. ಇವನು ಯಹೂದ ರಾಜರುಗಳಲ್ಲೇ ಇವನು ಒಳ್ಳೆಯ ರಾಜನು, ಉತ್ತಮವಾದಂತ ರಾಜನು ಎಂಬುದಾಗಿ ಹೇಳ್ಬೋದು. ಹೋದ್ರಿ. ಇವನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಯೆರೂಸಲೇಮಿನಲ್ಲಿ 29 ವರ್ಷ. ಇವನು 29 ವರ್ಷಗಳು ಆಡಳಿತ ಮಾಡಿದನು. ಜಕರೀಯನ ಮಗಳಾದ ಅಬಿ ಎಂಬಾಕೆಯು ಇವನ ತಾಯಿ. ಇವನು ಎಲ್ಲಾ ವಿಷಯಗಳಲ್ಲಿಯೂ ತನ್ನ ಪೂರ್ವಿಕನಾದ ದಾವೀದನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಇವನು ದಾವೀದನಂತೆ ಯೆಹೋವನ ಚಿತ್ತ ಅಂದ್ರೆ ದೇವರ ಇಷ್ಟದ ಪ್ರಕಾರ ನಡ್ಕೊಂಡನು. ದೇವರಿಗೆ ತುಂಬಾ ಭಯಭಕ್ತಿಯಾಗಿ ನಡ್ಕೊಂಡನು. ತಿನ್ನೋದಾಗ್ಲಿ, ಕುಡಿಯೋದಾಗ್ಲಿ, ಮಜಾ ಮಾಡೋದಾಗ್ಲಿ, ದೇವರನ್ನು
ಅಪಮಾನ ಪಡಿಸುವಂತ ಕಾರ್ಯಗಳು ಮಾಡಲಿಲ್ಲ. ಏನಂತೆ? ಪೂರ್ವಿಕನಾದ ದಾವೀದನಂತೆ ಯೆಹೋವನ ಇಷ್ಟ ಪ್ರಕಾರ ನಡೆದನು. ನಾವು ನಮ್ಮ ಮಾತುಗಳು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಕಾರ್ಯಗಳು ದೇವರಿಗೆ ಇಷ್ಟವಾಗಿದ್ದಾವ? ನಮ್ಮ ಮನೆಯಲ್ಲೇ ನಮ್ಗೆ ಇಷ್ಟ ಆಗಲ್ಲ, ನಮ್ಮ ಮಾತುಗಳು ಇಷ್ಟ ಆಗಲ್ಲ, ನಮ್ಮ ಮುಖ ನೋಡೋದಕ್ಕೆ ಇಷ್ಟ ಆಗಲ್ಲ, ಮತ್ತೆ ದೇವರಿಗೆ ಹೇಗಿರ್ತದೆ ಯೋಚನೆ ಮಾಡಿ. ಗೋ ಹೆಡ್. ಪೂಜಾ ಸ್ಥಳಗಳನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ಅಶೇರ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದನು. ಇವರ ತಂದೆ ಇಡಿಸಿದಂತ ಯೆರೂಸಲೇಮ್ ಪವಿತ್ರವಾದಂತ ಸ್ಥಳ. ಯೆರೂಸಲೇಮಿನಲ್ಲಿ ಈ ಎಲ್ಲ ದೇವ ವಿಗ್ರಹ ಆರಾಧನೆಗಳನ್ನು ಇಟ್ಟು ಅವನು ಕೂಡ ಸೇರಿ ಪೂಜೆ ಮಾಡ್ತಾನೆ. ಆದರೆ ತನ್ನ ತಂದೆ ಇಡಿಸಿದಂಥ ವಿಗ್ರಹಗಳನ್ನು ತೆಗೆದು ಹಾಕಿ ಅದನ್ನೆಲ್ಲವನ್ನು ಕೂಡ ಶುದ್ಧಿ ಮಾಡ್ತಾರೆ. ನೋಡ್ರಿ ಏನು ಭಯ ಭಕ್ತಿ, ನೋಡ್ರಿ ಹೇಗೆ ದೇವರಿಗೆ ಹೇಗೆ. ಇವತ್ತು ಬಹಳ ಜನ ಕ್ರೈಸ್ತರು, ನಾನು ನೆನ್ನೆ ಯಾರ ಹತ್ರ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾರೆ ನಾವು ದೇವರನ್ನು ಬಿಟ್ಟಿಲ್ಲ ಹಂಗ. ಏನ್ ಹಂಗಂದ್ರೆ, ಈಗ ನಾನು ಹೇಳ್ತಾ ಇದ್ದೀನಿ ನೀನ್ ದೇವರನ್ನು ಬಿಟ್ಟಿದೀಯ ಅಂತ. ದೇವರನ್ನು ಬಿಟ್ಟಿಲ್ಲ ಅಂತ ನೀನೇ ಹಂಗೆ ಹೇಳಕ್ಕಾಗುತ್ತೆ? ವಿಶ್ವಾಸಿಗಳಾದಂತ ನಮಗೆ ಐಕ್ಯತೆ ಇರಬೇಕು. ನೀನು ಯಾವ ಚರ್ಚ್ಗೆ ಹೋಗ್ತೀಯಾ? ನೀವು ಯಾರಾದ್ರೂ ಕೇಳ್ರಿ, ನೀವು ಚರ್ಚಿಗೆ, ನೀವು ಕ್ರಿಶ್ಚಿಯನ್ಸ್ ಹೌದಾ? ಫಸ್ಟ್ ಕೇಳೋದು ಅವ್ನು ಯಾರು, ದೇವ್ರು ಯಾರು, ಹೆಂಗೆ ಏನು ಎಲ್ಲ ಅವ್ನು ಗೊತ್ತಾಗ್ಬಿಡ್ತದೆ ನೀನು ವಿಶ್ವಾಸಿ ಅಂದ ತಕ್ಷಣ. ಆದ್ರೆ ಸೆಕೆಂಡ್ ಮಾತು ಏನಂತಾನೆ, ಯಾವ ಚರ್ಚ್ಗೆ ಹೋಗ್ತೀವಿ? ನಾವು ಚರ್ಚ್ಗೆ ಹೋಗಲ್ಲ ಅಂತೀವಿ. ಹಾಗಿದ್ರೆ ಅವನು ಡಿಸೈಡ್ ಮಾಡ್ತಾನೆ, ಯು ಆರ್ ನಾಟ್ ಎ ಬಿಲೀವರ್. ನೀನು ವಿಶ್ವಾಸಿ ಅಲ್ಲ. ನೀನು ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಹೆಂಗೆ ವಿದ್ಯಾವಂತನಾಗ್ತೀಯ? ನೀನು ಕೆಲಸಕ್ಕೆ ಹೋಗಿಲ್ಲ ಅಂದ್ರೆ ಹೇಗೆ ನೀನು ಹೊಟ್ಟೆ ತುಂಬುತ್ತದೆ ನಿನಗೆ? ಚರ್ಚ್ಗೆ ಹೋಗಿಲ್ಲ ಅಂದ್ರೆ ಹೇಗೆ ನೀನು ವಿಶ್ವಾಸಿ ಆಗೋದಕ್ಕೆ ಸಾಧ್ಯ ಆಗ್ತದೆ? ಇವಾಗೆಲ್ಲ ಸೆಲ್ಫ್ ಮೆಡಿಕೇಶನ್, ಸೆಲ್ಫ್ ಸ್ಪಿರಿಚುವಲ್ ಇದಾಗ್ಬಿಟ್ಟಿದ್ದಾವೆ. ಈಗೆಲ್ಲ ತಲೆನೋವಾ, ಡಾಕ್ಟರ್ಗಳು ಗೊತ್ತಿರಲ್ಲ, ಇವ್ರಿಗೆ ಕೆಲವು ಸಾರಿ ಹೇಳ್ತಾರೆ. ಡಾಕ್ಟರ್ಗೆ ಕಾಸು ಕೊಡ್ಬೇಕಲ್ಲ, ಅದಕ್ಕೆ ಆಕ್ಷನ್ 500 ಅಥವಾ ಏನೋ ಸಾರಿಡಾನೋ ಏನೇನೋ ಮಾತ್ರೆಗಳಿದ್ದಾವೆ, ಅವುಗಳನ್ನ ತಗೊಂಡ್ರೆ ಆಗೋಯ್ತು. ಮೋಶೆಯು ಮಾಡಿದ ತಾಮ್ರ ಸರ್ಪವನ್ನು ಚೂರು ಚೂರು ಮಾಡಿದನು. ಇಸ್ರಾಯೇಲರು ಅದಕ್ಕೆ ಆ ಬಳಿಯು ಧೂಪವನ್ನು ಉಡಿಸಿದ್ದರು. ಅದಕ್ಕೆ ನ್ಯೂಸ್ಟಾನ್ ಎಂಬ ಹೆಸರಿತ್ತು. ಇವನು ಇಸ್ರಾಯೇಲ್ ದೇವರಾದ ಯೆಹೋವನಲ್ಲಿ ಭರವಸವಿಟ್ಟಿದ್ದನು. ಯೆಹೂದ್ಯರಲ್ಲಿ ಇವನಿಗೆ ಸಮಾನವಾದ ಅರಸನು ಮುಂಚೆಯೂ ತರುವಾಯೂ ಇರಲಿಲ್ಲ. ನೋಡ್ರಿ ಹೆಂಗೆ ದೇವರು ಎಂತ ಒಂದು ಮಾತು ಹೇಳ್ತಾರೆ ನೋಡ್ರಿ ಇಲ್ಲಿ. ಏನಂತೆ, ಈಗ ಮೋಸೆ ಕೂಡ ಇವರು ಐಗುಪ್ತ ದೇಶದಿಂದ ಬರುವಾಗ, ಅವರು ಪ್ರಯಾಣದಲ್ಲಿ ಬರುವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲರೂ ಕೂಡ ಅನ್ಯ ಬೇರೆ ದೇಶದ ಸ್ತ್ರೀಯರೊಟ್ಟಿಗೆ ವ್ಯಭಿಚಾರವನ್ನು ಮಾಡ್ತಾರೆ. ಆವಾಗ ಯಾರ್ಯಾರು ಆವಾಗ ಒಂದು ಸರ್ಪವನ್ನು ಮಾಡಿಸ್ತಾರೆ, ಒಂದು ನಾಗರ ಹಾವನ್ನು ಮಾಡಿಸಿ ಅದನ್ನು ಮೇಲೆ ಇಡ್ತಾರೆ, ಒಂದು ಕಂಬದ ಮೇಲೆ. ಯಾರ್ಯಾರು ನೋಡ್ತಾರೆ ಅವರೆಲ್ಲರೂ ಕೂಡ ಅದನ್ನೇ ಇವರು ಕೂಡ ಏನ್ ಮಾಡ್ತಾರೆ, ಈ ಆಲಯದಲ್ಲಿ ಕೂಡ ಸರ್ಪಗಳನ್ನು ಇಟ್ಟಿದ್ರು. ಸಾಲೋಮನು ಕಟ್ಟಿಸಿದಂತ ದೇವಾಲಯದಲ್ಲಿ ಸರ್ಪವನ್ನು ಇಟ್ಟಿದ್ರು. ಅದನ್ನು ಈಗಿನ ಏನ್ ಮಾಡ್ತಾನೆ, ಈ ಎಲ್ಲ ವಸ್ತುಗಳು, ವಿಗ್ರಹ ಆರಾಧನೆ ಕಾರ್ಯಗಳು ಇರಬಾರ್ದು ಅಂತೇಳಿ ಅವುಗಳನ್ನು ಕೂಡ ತೆಗೆಸಿ ಹಾಕ್ತಾನೆ. ಆದರೆ ಇಲ್ಲಿ ದೇವರು ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ ನೋಡ್ರಿ. ಈಗ ಸಾಮಾನ್ಯವಾಗಿ ನಾವು ಒಬ್ಬ ಮನುಷ್ಯನನ್ನು ಅವ್ರು ಹೆಂಗೆ ಹೆಣ್ಣು ಕೊಡುವಾಗ, ಹೆಣ್ಣು ತರುವಾಗ, ಒಂದು ಮದುವೆ ಆಗುವಾಗ ಅವ್ರು ಹೆಂಗೆ ಅಂತ ವಿಚಾರಿಸ್ತೇವೆ ನಾವು. ಅವ್ರು ಒಳ್ಳೆಯವರ ಕೆಟ್ಟವರ? ಕೆಲವರು ಒಳ್ಳೆಯವರು ಅಂತ ಹೇಳ್ತಾರೆ, ಕೆಲವರು ಕೆಟ್ಟವರು ಅಂತ ಹೇಳ್ತಾರೆ. ಆದರೆ ಇಲ್ಲಿ ದೇವರು ಹೇಳ್ತಾನೆ, ದೇವರೇ ಮನುಷ್ಯನಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. ಏನಂತೆ, ಯೆಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸು. ನಾನು ಅವಾಗ ಹೇಳಿದೆ, ಇರುವಂತ ಎಲ್ಲ ಯೆಹೂದ್ಯರ ಅರಸರುಗಳಲ್ಲಿ ಇವನೇ ಉತ್ತಮನು, ಇವನೇ ಒಳ್ಳೆಯವನು, ಇವನೇ ದೇವರ ಚಿತ್ತದ ಪ್ರಕಾರವಾಗಿ ನಡೆದಂತವನು ಎಂಬುದಾಗಿ. ನಿನ್ನ ಕುರಿತಾಗಿ, ನನ್ನ ಕುರಿತಾಗಿ ಇವತ್ತು ದೇವರು ಪರಿಶುದ್ಧಾತ್ಮನು ಏನು ಯೋಚನೆ ಮಾಡ್ತಾನೆ ನೋಡ್ರಿ. ಯೆಹೂದ್ಯರಲ್ಲಿ ಇವನಿಗೆ ಸಮಾನನಾದ ಅರಸನು ಹಿಂದೆಯೂ ಮುಂದೆಯೂ ಮುಂಚೆಯೂ ತರುವಾಯವೂ ಇರಲೇ ಇಲ್ಲಂತೆ. ನೋಡ್ರಿ. ಓಕೆ, 6ನೇ ವಚನ. ಇದಲ್ಲದೆ ಇವನು ಯೆಹೋವನನ್ನೇ ಹೊಂದಿಕೊಂಡು ಆತನನ್ನು ಬಿಡದೆ ಹಿಂಬಾಲಿಸಿ ದೇವರ ಮೇಲೆ ಆಧಾರಗೊಂಡು ಪ್ರತಿ ಯುದ್ಧಕ್ಕೆ ಹೋಗ್ಬೇಕಾ ಬೇಡವಾ ದೇವರ ಹತ್ರ ಪ್ರಾರ್ಥಿಸ್ತಾನೆ. ಏನಾದರೂ ಕೆಲಸ ಸ್ಟಾರ್ಟ್ ಮಾಡ್ಬೇಕಾ ಬೇಡವಾ ದೇವರ ಹತ್ರ ಪ್ರಾರ್ಥಿಸ್ತಾನೆ.
ಅಂದ್ರೆ ಯಾವಾಗಲೂ ದೇವರ ಮೇಲೆ ಆಧಾರಗೊಂಡು ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಆತನನ್ನು ಬಿಡದೆ ಹಿಂಬಾಲಿಸಿ ಆತನ ಮೋಶೆಯು ಮುಖಾಂತರವಾಗಿ ಅನುಗ್ರಹಿಸಿದ ಆಜ್ಞೆಯನ್ನು ಕೈಗೊಂಡನು. ಇಸ್ರೇಲರಿಗೆ ದೇವರು ಕೊಟ್ಟಂತ, ಮೋಶೆ ಮುಖಾಂತರವಾಗಿ ದೇವರು ಕೊಟ್ಟಂತ ಆಜ್ಞಾಶಾಸ್ತ್ರ, ಧರ್ಮಶಾಸ್ತ್ರವನ್ನು, ಅಂದ್ರೆ ಹಳೆಯ ಒಡಂಬಡಿಕೆಯ 5 ಪುಸ್ತಕಗಳನ್ನು ಇವರಿಗೆ ಅವುಗಳನ್ನು ಕೈಗೊಂಡು ನಡೀತಾನೆ. ಅದನ್ನು ಯಾವಾಗಲೂ ಕೂಡ ಓದಿಸಿ ಜನರಿಗೆ ಎಚ್ಚರವಾಗಿರಬೇಕು. ದೇವರ ಮಾತುಗಳಿವು ಅಂತ ಹೇಳ್ತಾ ಇದ್ದನು. ಈಗ ಹೇಗೆ ನಾನು ಪ್ರಸಂಗ ಮಾಡ್ತಾ ಇದ್ದೀನಿ, ಹಾಗೆ ಪ್ರವಾದಿಯನ್ನು ಕರೆಸಿ ಜನರನ್ನೆಲ್ಲ ಸೇರಿಸಿ ಆತನು ದೇವಾಲಯದಲ್ಲಿ ಅದನ್ನೆಲ್ಲವನ್ನು ಕೂಡ ಆ ಧರ್ಮಶಾಸ್ತ್ರವನ್ನು ಓದಿಸ್ತಾ ಇದ್ದನು. ಅಂದ್ರೆ ದೇವರು ಜನರಿಗೆ ಗೊತ್ತಾಗಬೇಕು, ದೇವರ ಮಾತುಗಳು ಹಂಗಂತೇಳಿ ಆತನು ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ತುಂಬಾ ಆಸಕ್ತನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಯೆಹೋವನು ಇವನ ಸಂಗಡ ಇದ್ದುದರಿಂದ ಎಲ್ಲಿಗೆ ಹೋದರೂ ಕೃತಾರ್ಥನಾಗಿ ಇವನು ಕೈ ಇಟ್ಟು ಮಾಡಿದ ಎಲ್ಲಾ ಕೆಲಸಗಳಲ್ಲಿ ಕೂಡ ಇವನಿಗೆ ಯಶಸ್ಸು. He was having every work, he was having success. In everything he was having success. ಅಂದ್ರೆ ಯುದ್ಧವಾಗಲಿ, ಒಂದು ಕಟ್ಟಡ ಕಟ್ಟೋದಾಗಿರ್ಲಿ, ಮತ್ತೆ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡುವಂಥದ್ದಾಗಿರ್ಲಿ, ಆ ದೇಶದ ಅಭಿವೃದ್ಧಿಗಾಗಿ ಮಾಡುವಂತ ಅವನ ಮತ್ತು ದೇಶದಲ್ಲಿರುವಂತ ಹೊಲಗಳಾಗಲಿ ಬೆಳೆಗಳಾಗಲಿ ಎಲ್ಲವೂ ಕೂಡ ಇವನಿಗೆ ದೇವರು ಆಶೀರ್ವದಿಸಿಕೊಡ್ತಾ ಇದ್ದರಂತೆ. ಯಾಕೆಂದ್ರೆ ಇವನು ದೇವರಿಗೆ ವಿಧೇಯನಾಗಿ ನಡೀತಾನೆ, ದೇವರ ಚಿತ್ತ ಪ್ರಕಾರ ನಡೀತಾ ಇದ್ದಾನೆ ಮತ್ತು ಯಾವಾಗಲೂ ದೇವರ ಮೇಲೆ ಆಧಾರಗೊಂಡಿದ್ದಾನೆ. ದೇವರು ನಮ್ಮನ್ನು ಗಾಡ್ ವಿಲ್ ನಾಟ್ ಮಿಸ್ಲೀಡ್ ಅಸ್. ನಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ದೇವರು ನಡೆಸೋದಿಲ್ಲ. ಅದಕ್ಕೆ ನೀನು ತೆಗೆದುಕೊಳ್ಳುವಂತ ತೀರ್ಮಾನಗಳು ಅದು ದೇವರ ಚಿತ್ತವಾಗಿದೆಯಾ? ಕೃತಾರ್ಥನಾಗಿ ಬರುವಿ. ಇವನು ಅಶ್ಶೂರದ ಅರಸನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಸ್ವತಂತ್ರನಾದನು. ಇಲ್ಲಿ ಒಂದು ಪ್ರಾಬ್ಲಮ್ ಬಂತು. ಸರಿ, ಈಗ ಅಶ್ಶೂರದ ರಾಜನು, ಈಗ ನಾವು ನೋಡ್ತೇವೆ, ಈಗ ಹೆಂಗೆ ಹೇಳೋದು ನಿಮಗೆ, ಒಂದು ವೇಳೆ ಇಲ್ಲಿ ಓಕೆ, ಈಗ ನೋಡ್ರಿ ತಗೊಳ್ರಿ, ಈಗ ಆಯ್ತು, ನಮ್ಗೆ ಈಗ ಆಲ್ರೆಡಿ ಬಾರ್ಡರ್ ಇಶ್ಯೂ ನಡೀತಾ ಇದೆ. ನಮ್ಮ ಏನು ಚೈನಾ, ಪಾಕಿಸ್ತಾನ್, ಭಾರತ, ಇವಾಗ ಈ 3 ದೇಶಗಳು ಹೆಂಗೆ ಇವಾದ್ರೂ ಹತ್ರ ಇದ್ದಾವೆ. ಇವು ತುಂಬಾ ದೂರವಾಗಂತ. ಆಗಿನ ಕಾಲದಲ್ಲಿ ಕೂಡ ಇಲ್ಲಿ ಕೂಡ ಈ ರಾಜರ ರಾಜರ ಒಂದು ತೊಂದರೆ ಬಹಳ ಇತ್ತು ಈ ಯಹೂದ್ಯರಿಗೆ, ಯೆರೂಸಲೇಮಿನವರಿಗೆ. ಅಂದ್ರೆ ಈ ಹೋದ ಸತಿ ಕೂಡ ನಾವು ನೋಡ್ತಾ ಇದ್ರಿ ಯೆಹೆಜ್ಕೇಲ್ ವಿಷಯದಲ್ಲಿ. ಅಂದ್ರೆ ಅವ್ರಿಗೆ ಅಲ್ಲಿ ಬಾಬಿಲೋನರು ಕಾಟ ಕೊಡ್ತಾ ಇದ್ರು. ಈಗ ಇಲ್ಲಿ ಯೆರೂಸಲೇಮ್ ಇರ್ತದೆ, ಈ ಕಡೆ ಸ್ವಲ್ಪ ದೂರದಲ್ಲೇ ಬ್ಯಾಬಿಲೋನ್ ಇರ್ತದೆ, ಅದಕ್ಕೂ ಮೇಲೆ ಈ ಅಶ್ಶೂರಿಯರು ಇರ್ತಾರೆ. ಅಂದ್ರೆ ಇವಾಗ ಇವರು ಕಣ್ಣು ಈ ಯಹೂದ್ಯರ ಮೇಲೆ ಬಿತ್ತು. ಈಗ ಈ ಅಶ್ಶೂರಿಯರು ಯಾವಾಗ ಬಂದು ಇವರನ್ನು ಸಾವಿರಾರು ಜನರು ಬರೋದು, ಭಯಪಡಿಸೋದು, ಇವರಿಗೆ ಎದುರಿಸ್ತಾ ಇದ್ರು, ಯುದ್ಧಕ್ಕೆ ಬನ್ರಿ ಅಂತ ತೊಡೆ ತಟ್ಟಿ ಕೂಗುತ್ತಾ ಇದ್ರು. ಈಗ ಏನು ಮಾಡಬೇಕೋ ಗೊತ್ತಿಲ್ಲ. ಕೆಲವು ಸಾರಿ ಏನ್ ಮಾಡಿದಾನೆ, ಆಯ್ತು, ಕೆಲವು ಸಾರಿ ಏನಂತೆ ಅವ್ರಿಗೇನು ದುಡಿತಾನೆ ಬೇಕು, ಆಯ್ತು ಬಿಟ್ಬಿಡ್ರಿ ಕೊಡ್ತೀನಿ ಹಂಗಂತೇಳಿ ಕಪ್ಪವನ್ನು, ಅಂದ್ರೆ ಅವರಿಗೆ ಬೆಳ್ಳಿ ಬಂಗಾರ ಸ್ವಲ್ಪ ಹಣ ದವಸ ಧಾನ್ಯ ಕೊಟ್ಬಿಟ್ರೆ ಅವರು ಯುದ್ಧ ಮಾಡ್ತಾ ಇರಲಿಲ್ಲ, ವಾಪಸ್ ಹೋಗ್ಬಿಡ್ತಾರೆ. ಓಕೆ, ನಾವು ಓದೋಣ ಇರ್ರಿ. ಓಕೆ, ಎಲ್ಲಿ ಓದೋಣ, ಯಾಕಂದ್ರೆ 18, 19, 20 ಇದಾವೆ. ಓದ್ರಿ ನೋಡೋಣ. 18 ಆಯ್ತಾ? ಓಕೆ, ಈಗ ಓದ್ರಿ ನೋಡೋಣ. 13ನೇ ವಚನ ಓದ್ರಿ. 18ನೇ ಅಧ್ಯಾಯ 13ನೇ ವಚನ. ಅರಸನಾದ ಹಿಜ್ಕೀಯನ ಆಳ್ವಿಕೆಯ 14ನೆಯ ವರ್ಷದಲ್ಲಿ ಅಶ್ಶೂರದ ಅರಸನಾದ ಸೆನ್ಹಾರೀಬನು ಒಂದು ಯೆಹೂದ ಪ್ರಾಂತದ ಕೋಟೆ ಕೊತ್ತಲುಗಳುಳ್ಳ ಎಲ್ಲ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡನು. ಆಗ ಯೆಹೂದದ ಅರಸನಾದ ಹಿಜ್ಕೀಯನು ಲಾಕೀಷನಲ್ಲಿದ್ದ ಅಶ್ಶೂರದ ಅರಸನಾದ ಬಳಿಗೆ
ದೂತರನ್ನು ಕಳುಹಿಸಿ ಅವನಿಗೆ, ನಾನು ಅಪರಾಧಿ, ನೀನು ನನ್ನನ್ನು ಬಿಟ್ಟು ಹೋಗು, ನಾನು ನಿನಗೆ ವಿಧಿಸುವುದನ್ನು ಕೊಡುತ್ತೇನೆ ಎಂದು ಹೇಳಿ ಕಳುಹಿಸಿದನು. ಅಂತೆನಾ? ಸಲಪೇನಾ? ಅಶ್ಶೂರದ ಅರಸನು 300 ತಲಾಂತರ ಬೆಳ್ಳಿಯನ್ನು 30 ತಲಾಂತು ಬಂಗಾರವನ್ನು ಕೊಡಬೇಕೆಂದು ಆಜ್ಞಾಪಿಸಿದನು. ಆಗ ಹಿಜ್ಕೀಯನು ಯೆಹೋವನ ಆಲಯದಲ್ಲಿಯೂ ಅರಮನೆಯ ಭಂಡಾರದಲ್ಲಿಯೂ ಸಿಕ್ಕಿದ ಬೆಳ್ಳಿಯನ್ನು ತಾನು ಯೆಹೋವನ ಆಲಯದ ಕದಗಳಿಗೂ ಕಂಬಗಳಿಗೂ ಹೊದಿಸಿದ್ದ ಬಂಗಾರದ ತಗಡನ್ನು ತೆಗೆದುಕೊಂಡು ಅಶ್ಶೂರದ ಅರಸನಿಗೆ ಕಳುಹಿಸಿದನು. ಒಂದು ನಿಮಿಷ. ಇಲ್ಲಿ ಈಗ 18ನೇ ಅಧ್ಯಾಯ 13ರಿಂದ 19 ವಚನಗಳಲ್ಲಿ ನೀವು ನೋಡಿದ್ರೆ ಅಲ್ಲಿ ನಮಗೆ ಒಂದು ವಿಷಯ ಗೊತ್ತಾಗ್ತದೆ. ಏನಂತ? ಇವ್ರು ಬಂದು ಯುದ್ಧಕ್ಕೋಸ್ಕರ ಯಾವಾಗ ಬೆದರಿಸ್ತಾ ಇದ್ರು. ಅಲ್ಲಿರುವಂತ ಜನರು ಎಲ್ಲರೂ ಹೇಳ್ತಾ ಇದ್ರು, ರಾಜ ನಾವಿರುವಂತ, ಅವರು ಸಾವಿರಾರು ಜನರಿದ್ದಾರೆ, ಆಮೇಲೆ ಅವ್ರ ಹತ್ರ ರಥಗಳು, ಕುದುರೆಗಳು, ಕತ್ತಿಗಳು, ಅವರೆಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. ನಾವಿರುವಂಥದ್ದು ಸ್ವಲ್ಪ ಜನ, ಆದರೆ ಅವ್ರು ನಮಗಿಂತ ಬಲಶಾಲಿಗಳು. ಅವ್ರಿಗಾಗಲೇ ಇಸ್ರೇಲ್ ಅಂದ್ರೆ ಸಮಾರ್ಯದಲ್ಲಿದ್ದಂಥ ಇಸ್ರೇಲರನ್ನು ಮೇಲೆ ಯುದ್ಧ ಮಾಡಿ ಅವರ ದೇಶಕ್ಕೆ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಯಾರು ಇಲ್ಲ ಅಲ್ಲಿ. ಈಗ ಆ ತರ ಎಲ್ಲ ಕಡೆಗಳಲ್ಲಿ ಅವರು ಯುದ್ಧ ಮಾಡಿ ಅವರು ಎಲ್ಲಾರನ್ನು ಕೂಡ ಸೋಲಿಸ್ಕೊಂಡು ಬಂದಿದ್ದಾರೆ. ಇವಾಗ ನಮ್ ಗತಿ ಏನಾಗುತ್ತೆ ಯೋಚನೆ ಮಾಡು. ರಾಜನಿಗೆ ಹೇಳ್ತಾರೆ, ಸರಿ ಏನ್ ಮಾಡೋದು ಹಂಗಂತ ಹೇಳಿದ್ರೆ, ನಾವು ಬದುಕಬೇಕಂದ್ರೆ, ನಾವು ಜೀವಿಸಬೇಕಂತಂದ್ರೆ, ನಾವು ಅವರು ಕೇಳಿದಷ್ಟು ಅವ್ರು ಏನ್ ಕೇಳ್ತಾರೆ ಅದು ಕೊಟ್ಟು ಕಳಿಸೋದು ಒಳ್ಳೇದು. ನಾವು ಉಪವಾಸ ಇದ್ರೂ ಪರವಾಗಿಲ್ಲ, ನಾವು ಬದುಕಿದ್ರೆ ಸಾಕು ಅಂತೇಳಿ ಕೆಲವರು ರಾಜನ ಹತ್ರ ಇರುವಂತವರು ಸಲಹೆ ಕೊಡ್ತಾನೆ. ಅದಕ್ಕೆ ಅಂದ್ರೆ ಅರಸನ ಇವನು 29 ವರ್ಷ ಆಳ್ವಿಕೆ ಮಾಡ್ತಾನೆ. 14ನೇ ವರ್ಷದಲ್ಲಿ ಈ ಸೆನಾರಿಬ ಅನ್ನುವಂತ ಅಶ್ಶೂರ್ಯದ ಅರಸನು ಯೆಹೂದ್ಯದ ಮೇಲೆ ಯುದ್ಧಕ್ಕೆ ಬಂದು ದಂಡೆತ್ತಿ ಬಂದು ಅಲ್ಲಿರುವಂತ ಎಲ್ಲ ಜನರನ್ನು ಅಂದ್ರೆ ಒಂದು ಸ್ಥಳವನ್ನು ಹೇಳ್ತಾನೆ. ಆಗ ಯೆಹೂದದ ಅರಸನಾದ ಹಿಜ್ಕೀಯನು ಲಾಕೀಶಿನಲ್ಲಿ ಹಿಜ್ಕೀಯ ಅನ್ನುವಂತ ಅಶ್ಶೂರದ ರಾಜನು ಸೆನಾರಿಬನು, ಯೆಹೂದದ ರಾಜನು ಹಿಜ್ಕೀಯನು, ಅವನು ಲಾಕೀಶಿನಲ್ಲಿದ್ದಾನೆ. ಅಶ್ಶೂರದ ಅಶ್ಶೂರ ಸೈನ್ಯದವರು ಬಂದು ನಮ್ಮನ್ನು ಬೆದರಿಸ್ತಾ ಇದ್ದಾರೆ ಅಂತ ಹೋಗಿ ರಾಜನಿಗೆ ಹೇಳಿದಾಗ ಇವನೇನ್ ಮಾಡ್ತಾನೆ, ಅವ್ರ ಹತ್ರ ನೀವು ಹೋಗಿ ಮಾತಾಡಿ, ಅವ್ರಿಗೆ ಏನ್ ಬೇಕೋ ಕೇಳ್ರಿ, ಅವ್ರಿಗೆ ಏನ್ ಕೊಡ್ಬೇಕೋ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಡೋಣ ಹಂಗಂತ ಹೇಳಿ ಕೊಡ್ತಾರೆ. ಆಮೇಲೆ ಅವ್ರು ಏನ್ ಮಾಡ್ತಾರೆ, 300 ತಲಂತು ಬೆಳ್ಳಿಯನ್ನು 30 ತಲಂತು ಬಂಗಾರವನ್ನು ಕೊಡಬೇಕೆಂದು ಆಜ್ಞಾಪಿಸಿ. ಸಾಲೋಮೋನ ಕಟ್ಟಿಸಿದಂತ ದೇವಾಲಯದಲ್ಲಿ ಬಾಗಿಲುಗಳಿಗೆ, ಗೋಡೆಗಳಿಗೆ ಮತ್ತೆ ಎಲ್ಲ ಬಂಗಾರದ ತಗಡನ್ನು, ಈ ಬಂಗಾರದ ಪ್ಲೇಟ್ ಅಂತಾರಲ್ವಾ, ಆ ರೀತಿಯ ಅವುಗಳನ್ನೆಲ್ಲ ಕೂಡ ಅದನ್ನೆಲ್ಲ ತೆಗೆದು ಅವನು ಕೊಟ್ಬಿಡ್ತಾರೆ. ಯಾಕೆ ಗೊತ್ತಾ? ಜನರು ಸತ್ತೋಗ್ತಾರೆ. ರಾಜನಿಂದ ಯುದ್ಧದಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಎಲ್ಲವನ್ನು ಕೊಟ್ಟರೂ ಕೂಡ ಅವನೇನ್ ಮಾಡ್ತಾನೆ, ಒಪ್ಪೋದಿಲ್ಲ ಅವನು. ಮತ್ತೆ ಅದನ್ನು ತೆಗೆದುಕೊಂಡು ಕೂಡ ಆವಾಗ ಹೋಗ್ತಾನೆ, ಮತ್ತೆ ತಿರುಗಿನೂ ಅವನು ಯುದ್ಧಕ್ಕೆ ಬರುವಂತದ್ದನ್ನು ನಾವು ಓದ್ರಿ. 17ನೇ ವಚನ. ಅಶ್ಶೂರದ ಅರಸನು ಲಾಕೀಷಿನಿಂದ ಮಹಾಸೈನ್ಯ ಸಹಿತರಾದ ತರ್ತಾನ್, ರಬ್ಬಾರೀಸ್, ರಬಾಕೆ ಎಂಬವರನ್ನು ಯೆರೂಸಲೇಮಿನಲ್ಲಿದ್ದ ಹಿಜ್ಕೀಯನ ಬಳಿಗೆ ಕಳುಹಿಸಿದನು. ನೋಡ್ರಿ, ನಾನು ಅವಾಗ ಹೇಳಿದೆ, ಈಗ ಬೆಳ್ಳಿ ಬಂಗಾರ ಎಲ್ಲ ಕೊಟ್ಟರು ಕೂಡ ನೀಗೇನ್ ಮಾಡ್ತಾನೆ, ಅದ್ ತಗೊಂಡ ಮೇಲೆ ಜನರ ಕೈಯಲ್ಲಿ ಕಳಿಸ್ತಾನೆ. ಆಯ್ತು ಯುದ್ಧ ಮಾಡಲ್ಲ ಹಂಗಂತ ಹೇಳ್ಬಿಡ್ತಾರೆ. ಆದ್ರೆ ಇವರು ತಿರುಗಿ ಏನ್ ಮಾಡ್ತಾರೆ, ಇಲ್ಲಿ ಅಶ್ಶೂರದ ಅರಸನು ಲಾಕೀಷಿನಿಂದ ಮಹಾ ಸೈನ್ಯ ಸಹಿತರಾಗಿ ತರ್ತಾನ್, ರೆಬ್ಬಾರೀಸ್, ರಬ್ಬಾಕ್ಷಾಕೆ ಎಂಬುವರನ್ನು ಯೆರೂಸಲೇಮಿನಲ್ಲಿದ್ದ ಹಿಜ್ಕೀಯನ ಬಳಿಗೆ ಕಳಿಸ್ತಾನೆ. ತಿರುಗಿ 3 ಜನ ಕಳಿಸ್ತಾನೆ, ಸೈನ್ಯವನ್ನು ಕೂಡ ಕಳಿಸ್ತಾನೆ. ಬರೀ 3 ಜನ ಲೀಡರ್ಗಳು ಅಷ್ಟೇ. ಹೋಗ್ರಿ, ಯುದ್ಧಕ್ಕೆ ಹೋಗ್ರಿ. ಇವ್ರ ಹತ್ರ ಇಷ್ಟು ಬಂಗಾರ ಇಷ್ಟು ಬೆಳ್ಳಿ ಕೊಟ್ಟಿದ್ದಾರೆ, ಇನ್ನೂ ಇರುತ್ತೆ, ಅದನ್ನೆಲ್ಲ ಕೂಡ ದೋಚ್ಕೊಂಡು ಬನ್ರಿ ಹಂಗಂತೇಳಿ ಕಳಿಸ್ತಾನೆ. ನೋಡ್ರಿ, ಕೊಟ್ಟ ಮೇಲೆ ಕೂಡ ಯುದ್ಧಕ್ಕೆ ಬಂದಿದ್ದಾರೆ. ಈಗ ನಾವೇನೋ ಒಂದು ನ್ಯಾಯ ಮಾಡ್ತೇವೆ, ಒಂದು ತೀರ್ಮಾನ ಮಾಡ್ತೇವೆ, ಆ ತೀರ್ಮಾನಕ್ಕೆ ಬದ್ಧರಾಗಿರ್ಬೇಕು, ಒಂದು ಒಪ್ಪಂದಕ್ಕೆ ಬದ್ಧರಾಗಿರ್ಬೇಕು. ಇವರು ಇಲ್ಲಿ ನೋಡ್ರಿ, ಅಲ್ಲಿ ಇರುವಂತ ರೂಲ್ಸ್ ಅನ್ನು ಬ್ರೇಕ್ ಮಾಡುವಂತದ್ದನ್ನು ನಾವು ಓಕೆ ಬಂದ್ರು. ಯೆರೂಸಲೇಮಿನ ಹಿಜ್ಕೀಯನ ಹತ್ರ ಬಂದ್ರು.
ಇವರು ಬೆಟ್ಟ ಹತ್ತಿ ಯೆರೂಸಲೇಮಿಗೆ ಬಂದು ಮಡಿವಾಳರ ಹೊಲದ ಮೇಲೆ ಹೋಗುವ ರಾಜಮಾರ್ಗದ ಹತ್ತಿರ ಅಲ್ಲಿನ ಕೆರೆಯ ಕಾಲುವೆಯ ಬಳಿಯಲ್ಲಿ ಪಾಳೆಯ ಮಾಡಿಕೊಂಡು ಅರಸನನ್ನು ಕೂಗಿ ಕರೆದರು. ಆಗ ಎಲ್ಲರೂ ಕೂಡ ಅಲ್ಲಿ ಬಂದಂತ ಜನರು, ಸೈನ್ಯದವರು, ಹಿಜ್ಕೀಯನೇ ನಮ್ಮ ಮೇಲೆ ಯುದ್ಧಕ್ಕೆ ಬಾ, ನಿನಗೆ ಯಾರು ಸಪೋರ್ಟ್ ಇದ್ದಾರೆ ನೋಡೋಣ, ನಾವು ಎಷ್ಟೋ ರಾಜ್ಯಗಳನ್ನು ಗೆದ್ದುಕೊಂಡು ಬಂದಿದ್ದೇವೆ, ನಿಮ್ಮನ್ನು ಕೂಡ ನಾವು ಗೆದ್ದೇ ಗೆಲ್ಲುತ್ತೇವೆ ಹಂಗಂತೇಳಿ ಎಲ್ಲರೂ ಕೂಡ ಕೂಗುತ್ತಾ ಇದ್ದಾರೆ. ಅವಾಗ ಈ ರಾಜರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತಮ್ಮ ಸುರಕ್ಷತೆಗಾಗಿ ದೊಡ್ಡ ದೊಡ್ಡ ಕೋಟೆಗಳನ್ನು ಕಟ್ಕೊಳ್ತಾ ಇದ್ದಾರೆ. ಈಗ ನಮ್ಗೆ ಹೆಂಗೆ ಮನೆ ನಾವು ಯಾಕೆ ಕಟ್ಕೊಳ್ತೇವೆ? ಕಳ್ಳರು ಬರಬಾರ್ದು, ಬಿಸಿಲು ಮಳೆ ಗಾಳಿಗೆ ನಮಗೆ ಇದಾಗಬಾರ್ದು, ತೊಂದರೆ ಆಗಬಾರ್ದು, ಮಳೆ ಬಂದಾಗ ನೆನಿಬಾರ್ದು ಅಂತ. ಅವರು ಕೂಡ ಶತ್ರುಗಳ ಕಾಟ ಇತ್ತು, ಅವರು ಕೂಡ ಕೋಟೆಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ. ಕೋಟೆಗಳಂತ ಹೇಳಿದ್ರೆ ಹಿಂಗ್ ನೋಡ್ಬೇಕು, 50 ಅಡಿ 60 ಅಡಿ 30 ಅಡಿ ಎತ್ತರವಾದಂತ ಗೋಡೆಗಳನ್ನು ಕಟ್ಟಿಕೊಳ್ತಾ ಇದ್ರು. ಅಷ್ಟು ಈಸಿಯಾಗಿ ಶತ್ರುಗಳು ಒಳಗಡೆ ಹೋಗ್ತಾ ಇರ್ಲಿಲ್ಲ. ಇವರು ಆ ಕೋಟೆಯ ಗೋಡೆಗಳ ಆಚೆ ನಿಂತ್ಕೊಂಡು ಕೂಗುತ್ತಾ ಇದ್ದಾರೆ. ಇದ್ರ ಮೇಲಿರುವಂತ ಜನರು ಅದನ್ನು ನೋಡಿ ರಾಜನಿಗೆ ಹೇಳ್ತಾರೆ, ಅಯ್ಯಯ್ಯೋ ಸೆನಾರೀಬನ ಸೈನ್ಯ ಅಶ್ಶೂರ್ಯದವರು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ ಹಂಗಂತ ಹೇಳ್ತಾರೆ. ಆಗ ಹಿಲ್ಕೀಯನ ಮಗನು ರಾಜ ಗೃಹಾಧಿಪತಿಯೂ ಆದ ಎಲ್ಯಾಕೀಮ್, ಲೇಖನಾದ ಶಬ್ನ, ಆಸಾಫನ ಮಗನು ಮಂತ್ರಿಯೂ ಆಗಿದ್ದ ಯೋವ ಎಂಬವರು ಬಂದರು. ರಬ್ಷಾಕೆಯು ಅವರಿಗೆ, ನೀವು ಹೋಗಿ ಹಿಜ್ಕೀಯನಿಗೆ ಮಹಾರಾಜನಾದ ಅಶ್ಶೂರದ ಅರಸನ ಮಾತುಗಳನ್ನು ತಿಳಿಸಿರಿ. ಅಂದ್ರೆ ಈಗ ಈ ಹಿಜ್ಕೀಯನ್ ಏನ್ ಮಾಡ್ತಾನೆ, ಇಲ್ಲಿ ನಾವು 3 ಹೆಸರುಗಳು ನೋಡಿ, ಶಬ್ನ ಮತ್ತೆ ಎಲ್ಯಾಕೀಮ್ 18ನೇ 19ನೇ ವಚನದಲ್ಲಿ ಯೋವ ಈ 3 ಜನ ಏನ್ ಮಾಡ್ತಾನೆ, ಇವರು ಆಚೆ ನಿಂತ್ಕೊಂಡು ಯುದ್ಧಕ್ಕೆ ಕೂಗ್ತಾ ಇದ್ದಾರೆ. ಇವ್ರನ್ನ ರಾಜನೇ, ನಾನೇ ಹೋಗಿ ಮಾತಾಡ್ತೀನಿ, ಬೇಡ ನೀನು ಹೋದ್ರೆ ನಿನ್ನ ಹಿಡ್ಕೊಂಡು ಹೋಗ್ಬಿಡ್ತಾನೆ, ನೀನು ರಾಜನೇ ಹಿಡ್ಕೊಂಡು ಅವನನ್ನ ಬಂಧಿಸಿಬಿಟ್ರಂದ್ರೆ ಇನ್ನ ಯುದ್ಧ ಮಾಡೋದಕ್ಕೆ ಅವಕಾಶ ಇರಲ್ಲ, ಅದಕ್ಕೆ ನೀನು ಬೇಡ ನಾವು ಹೋಗ್ಬಿಟ್ಟು ಬರ್ತೀರಿ ಅಂತ ಹೇಳ್ಬಿಟ್ಟು ಈ 3 ಜನರು ಏನ್ ಮಾಡ್ತಾರೆ, ರಾಜನ ಹತ್ರ ಸೇವೆ ಮಾಡುವಂತವ್ರು ಅವ್ರನ್ನ ಹೋಗಿ ಮಾತಾಡ್ತಾರೆ. ಯಾಕೆ ಬಂದಿರಿ ನೀವು ಮತ್ತೆ? ಈಗ ತಾನೇ ನಾವು ನಿಮಗೆ ಬೆಳ್ಳಿ ಬಂಗಾರವನ್ನೆಲ್ಲ ಕಳಿಸಿಕೊಟ್ರಲ್ವಾ, ನೀವು ನಮ್ಮ ಮೇಲೆ ಯುದ್ಧ ಮಾಡಬಾರದು ಅನ್ನೋದಕ್ಕೋಸ್ಕರ ತಾನೇ ನಾವು ಬಂಗಾರ ಬೆಳ್ಳಿಯನ್ನು ಕೊಟ್ಟಿದ್ದು, ಮತ್ತೆ ನೀವು ಹೀಗೆ ತಿರುಗಿ ಯುದ್ಧಕ್ಕೆ ಬರುವುದು ಇದು ಯಾವ ನ್ಯಾಯ ಹಂಗಂತ ಹೇಳಿದ್ರೆ ಅವನು ಹೇಳ್ತಾನೆ, ನಿಮ್ಮ ಮಾತು ಕೇಳೋದಕ್ಕೆ ನಾವೇನು ನಿಮಗೆ, ನೀವೇನು ನಮಗೆ ಅಧಿಕಾರಿಗಳ, ನಾವೇನು ನಿಮಗೆ ಕೆಲಸದವರ? ಅಂದ್ರೆ ನಿಮಗೆ ನೀವು ಹೇಳಿಬಿಟ್ರೆ, ನೀವೇನೋ ಕೊಟ್ಬಿಟ್ರೆ ನಾವು ಬಾಯಿ ಮುಚ್ಕೊಂಡು ನಿಂತು ಬಿಡ್ಬೇಕಾ? ಅಂದ್ರೆ 22ನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ದೇವರಾದ ಯೆಹೋವನು ನಂಬಿಕೊಂಡಿದ್ದೇವೆಂದು ಹೇಳಬಹುದು. ಹಿಜ್ಕೀಯನು ಯೆರೂಸಲೇಮಿನ ಯಜ್ಞವೇದಿಯ ಮುಂದೆ ಆರಾಧನೆ ಮಾಡಬೇಕೆಂಬುದಾಗಿ ಯೆಹೂದ್ಯರಿಗೆ ಯೆರೂಸಲೇಮಿನಲ್ಲಿಯೂ ಆಜ್ಞಾಪಿಸಿದ. ಅಂದ್ರೆ ಈಗ ಇವರು ಯುದ್ಧಕ್ಕೆ ಬಂದುಬಿಟ್ಟು ದೇವರನ್ನು ನಿಂದಿಸ್ತಾ ಇದ್ದಾರೆ, ಯೆಹೂದ್ಯರನ್ನು ಬೈತಾ ಇದ್ದಾರೆ. ನೀವು ಹೇಡಿಗಳು, ನಿಮಗೆ ಬಲ ಇದ್ರೆ ನಮ್ಮ ಮೇಲೆ ಯುದ್ಧಕ್ಕೆ ಬನ್ರಿ ಎಂಬುದಾಗಿ ಹೇಳ್ತಾರೆ. ಈಗ ತಾನೇ ಕಪ್ಪವನ್ನು ತೆಗೆದುಕೊಂಡು ಮತ್ತೆ ಯುದ್ಧಕ್ಕೆ ಬಂದಿದ್ದಾರೆ. ಅದರಿಂದ ಈಗ ಹಿಜ್ಕೀಯನಿಗೆ ಏನ್ ಮಾಡೋದು ಗೊತ್ತಿಲ್ಲ. ಈಗ ಅಲ್ಲಿರುವಂತ ಜನರು ಹಿಜ್ಕೀಯನಿಗೆ ಭಯಪಡಿಸ್ತಾ ಇದ್ದಾರೆ, ಬೇಡ ಅವರು ತುಂಬಾ ಬಲಶಾಲಿಗಳು, ನಾವು ಸ್ವಲ್ಪ ಜನ ಇದ್ದೀರಿ, ನಾವೇನಾದ್ರೂ ಅವ್ರ ಮೇಲೆ ಯುದ್ಧಕ್ಕೆ ಹೋದ್ರೆ 1000 ಜನ ಸತ್ತೋಗ್ತೀರಿ, ನಮಗೆ ನಷ್ಟ ಆಗ್ತದೆ, ನಮ್ಮ ಪ್ರಾಣಿಗಳು ಸತ್ತೋಗ್ತವೆ, ನಮ್ಮ ಜನರು ಸತ್ತೋಗ್ತದೆ, ನಮ್ಮ ರಾಜ್ಯ ನಾಶ ಆಗ್ತದೆ. ಯಾಕಂದ್ರೆ ಈಗಾಗಲೇ ಅವರು ಎಲ್ಲ ಸುತ್ತಲಿರುವಂತ ರಾಜ್ಯಗಳನ್ನು ಇಸ್ರೇಲನ್ನು ಎಲ್ಲ ನಾಶ ಮಾಡಿಕೊಂಡು ಬಂದಿದ್ದಾರೆ. ನಮ್ಮ ರಾಜ್ಯವು ಕೂಡ ಯಹೂದ ರಾಜ್ಯವು ಇದು ದೇವರು ಆರಿಸಿಕೊಂಡಂತ ರಾಜ್ಯ, ಇಲ್ಲಿ ಈ ಊರು ನಾಶ ಆಗ್ಬಿಡ್ತದೆ, ಯುದ್ಧ ಬೇಡ ಹಂಗಂತೇಳಿ ಕೆಲವರೆಲ್ಲರೂ ಅವನಿಗೆ ಸಲಹೆ ಕೊಡುವಾಗ ಏನ್ ಮಾಡುತ್ತಾನೆ, ಆತನು ಆ 3 ಜನರು ಬಂದು ಹೇಳಿದಾಗ, ಇವರು ನಮ್ಮ ಮಾತು ಕೇಳೋಂಗಿಲ್ಲ, ನಮಗೆ ಇನ್ನ ದೇವರೇ ಸಹಾಯ ಮಾಡ. ಈ 3 ಜನ ಬಂದು ಹಿಜ್ಕೀಯನಿಗೆ ಹೇಳುವಾಗ ಹಿಜ್ಕೀಯನು ಯುದ್ಧ ಬೇಡ ಅಂತಾರೆ, ಮತ್ತೆ ಬೆಳ್ಳಿ ಬಂಗಾರ ಕೊಟ್ಟರು ಕೂಡ ಅವರು ಒಪ್ಪುತ್ತಾ ಇಲ್ಲ. ಈಗ ಏನ್ ಮಾಡಬೇಕು? ದಿಕ್ಕು ಕಾಣದ ಸಮಯದಲ್ಲಿ, ಮತ್ತೆ ಎಲ್ಲವೂ ಕತ್ತಲಾಗಿರುವಂತ ಸಮಯದಲ್ಲಿ ನಮಗೆ ಏನು ಮಾರ್ಗ ಅಂದ್ರೆ
ಅದು ದೇವರ ಪಾದವೇ ಎಂಬುದಾಗಿ ನಾನು ಹೋದ್ರಿ. ಯಾರಾದ್ರೂ ಒಬ್ರು 19ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು ಹಾಗೆ ಹಿಜ್ಕೀಯನು ಅದನ್ನು ಮಾತುಗಳನ್ನು ತಿಳಿಸಿದರು. ಅಂದ್ರೆ ಈ ಸೆನಾಹರೀಬನು ಕಳಿಸಿದಂತ ಆ ಅಧಿಕಾರಿಗಳು ಬಂದು ಈ 3 ಜನರಿಗೆ, ಹಿಜ್ಕೀಯನ 3 ಜನರು ಸೇವಕರಿಗೆ ಹೇಳಿದಂತ ಮಾತುಗಳನ್ನು ಬಂದು ಹಿಜ್ಕೀಯನಿಗೆ ಹೇಳುತ್ತಾರೆ. ಮಾತುಗಳನ್ನು ತಿಳಿಸಿದರು. ಯಾರ ಮಾತುಗಳು? ಸೆನಾಹರೀಬನು ಕಳಿಸಿದಂತ ಜನರ ಮಾತುಗಳನ್ನು ಹಿಜ್ಕೀಯನ ಸೇವಕರು ಯಾರು? ಎಲೀಕೆಮ್, ಶೆಬ್ನಾ ಮತ್ತು ಯೋವಾ ಅನ್ನುವಂಥವ್ರು ಬಂದು ಹೇಳ್ತಾರೆ. ಅವರು ಒಪ್ಪುವಂಗೆ ಕಾಣೆ, ಅವರು ವಾದ ಮಾಡ್ತಾ ಇದ್ದಾರೆ, ಅವರು ಯುದ್ಧ ಮಾಡಬೇಕಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಹಂಗ ಬಂದು ಅವರು ಹೇಳಿದ ಎಲ್ಲಾ ಮಾತುಗಳನ್ನು, ಅವ್ರು ಕೊಟ್ಟಂತ ಎಲ್ಲಾ ಪತ್ರವನ್ನು ತಂದು ಹಿಜ್ಕೀಯನಿಗೆ ಕೊಡ್ತಾನೆ. ಹಿಜ್ಕೀಯನು ಅದನ್ನು ಕೇಳಿ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ನೋಡಿ, ಅಂದ್ರೆ ಅಂದ್ರೆ ಗೋಣಿ ತಟ್ಟು ಅಂದ್ರೆ ಉಪವಾಸವನ್ನು ಮಾಡುವಂಥದ್ದು. ಗೋಣಿ ತಟ್ಟು ಅಂದ್ರೆ ದೇವರ ಸಹಾಯವನ್ನು ಬೇಡುವಂಥದ್ದು. ಗೋಣಿ ತಟ್ಟು ಅಂದ್ರೆ ಗೋಣಿ ಚೀಲ ತಲೆ ಮೇಲೆ ಹಾಕೊಳ್ಳೋದು. ಎಲ್ಲ ಬಟ್ಟೆ ತೆಗೆದಾಕ್ಬಿಟ್ಟು, ರಾಜನ ಬಟ್ಟೆ ಎಲ್ಲ ತೆಗೆದಾಕ್ಬಿಟ್ಟು ಗೋಣಿ ಹಾಕೊಂಡು ತಗ್ಗಿಸಿಕೊಳ್ಳುವಂಥದ್ದು. ಸ್ವಾಮಿ, ನನ್ನ ಕೈಯಲ್ಲಿ ಆಗಲ್ಲ, ನೀನೇ ಕಾಪಾಡು ಅನ್ನುವಂಥದ್ದು. ಕೆಲವು ಸಾರಿ ನೋಡ್ರಿ, ನಮ್ಮ ಹತ್ರ ಬಂದು ಏನೇನೋ ನಮ್ಮನ್ನ ಹಿಂದೆ ಬೈದು ಬಿಟ್ಟಿರ್ತಾರೆ, ಏನೇನೋ ಅಂದಿರ್ತಾರೆ. ಈಗ ನಾವು ಅವ್ನ ಹೌದೇನೋ ಹಂಗಂದೇನೋ ಹಂಗಂದ್ರೆ ಅವನು ಬರೋವಾಗ ಏನ್ ಮಾಡ್ತಾನೆ? ಅವನ ಆ ಭಯ ಬಂದ್ಬಿಟ್ರೆ ಏನ್ ಮಾಡ್ತಾನೆ? ತಲೆ ಅಲ್ಲೇ ತೆಗಿಸ್ಬಿಡ್ತಾನೆ. ಉಸಿರಾಡ್ತಾ ಇದೀಯಾ ಅಂದ್ರೂ ಕೂಡ ಉಸಿರಾಡ್ತಾ ಇದ್ದಾನೆ ಚೆಕ್ ಮಾಡ್ಬೇಕು ನಾವು, ಮೂಗು ಹತ್ರ ಬೆರಳಿ. ಇಲ್ಲಿ ಕೂಡ ನನ್ಗೆ ಹಿಜ್ಕೀಯನು ಹೇಳ್ತಾನೆ, ಸ್ವಾಮಿ, ನಾನು ಬಲಹೀನನು, ನನಗೆ ಯಾವ ಬಲ ಇಲ್ಲ, ನನಗೆ ಯಾವ ಮಾರ್ಗನೂ ಕಾಣಿಸ್ತಾ ಇಲ್ಲ, ನನಗೆ ದಿಕ್ಕು ಕಾಣುತ್ತಾ ಇಲ್ಲ. ನಮ್ಮ ಜನರು ಬೇರೆ ಭಯ ಪಡ್ತಾ ಇದ್ದಾರೆ, ನಮಗೆ ಯುದ್ಧ ಬೇಡ, ನಷ್ಟ ಆಗ್ತದೆ, ಎಷ್ಟೋ ಜನ ಸತ್ತೋಗ್ತಾರೆ, ಪ್ರಾಣಿಗಳು ಸತ್ತೋಗ್ತವೆ, ಇದನ್ನು ನೋಡೋದಕ್ಕೆ ನನಗೆ ಇಷ್ಟ ಇಲ್ಲ, ಏನಾದರೂ ಮಾಡಿ ನೀವೇ ಸಹಾಯ ಮಾಡ್ರಿ ಎಂಬುದಾಗಿ ತನ್ನ ರಾಜ ವಸ್ತ್ರವನ್ನು ತೆಗೆದುಹಾಕಿ ಗೋಣಿಯ ತಟ್ಟನ್ನು ಹಾಕಿಕೊಂಡು ಉಪವಾಸವಾಗಿ ಬಂದು ದೇವಾಲಯದಲ್ಲಿ ಬಂದು ಆ ಪತ್ರವನ್ನು ಅವ್ರು ಹೇಳಿದ ಎಲ್ಲಾ ಮಾತುಗಳನ್ನು ದೇವರ ಪಾದದ ಬಳಿಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ತಾನೆ. ಓದ್ರಿ. ಹಿಜ್ಕೀಯನು ಅದನ್ನು ಕೇಳಿ ಬಟ್ಟೆಗಳನ್ನು ಹರಿದುಕೊಂಡು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಇದಲ್ಲದೆ ಅವನು ರಾಜ ಗೃಹಾಧಿಪತಿಯಾದ ಎಲ್ಯಾಕೀಮ್, ಲೇಖಕನಾದ ಶೆಬ್ಯ, ವೃದ್ಧ ಯಾಜಕರು ಇವರನ್ನು ಕರೆಸಿ ಅವರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀವು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಆಮೋಚನ ಮಗನು ಪ್ರವಾದಿಯೂ ಆಗಿರುವ ಯೆಶಾಯನ ಬಳಿಗೆ ಹೋಗಿ ಅವನಿಗೆ, ಈ ದಿವಸದಲ್ಲಿ ನಮಗೆ ಮಹಾ ಕಷ್ಟವು ಸಂಭವಿಸುತ್ತದೆ, ನಾವು ಶಿಕ್ಷೆಯನ್ನು ನಿಂದೆಯನ್ನು ಅನುಭವಿಸಬೇಕಾಯಿತು, ಹೆರಿಗೆಯ ಕಾಲ ಬಂದರೆ, ಆದರೆ ಇರುವುದಕ್ಕೆ ಬಲ ಸಾಲದು. ಒಂದು ನಿಮಿಷ, ಎಲ್ಲಾರ್ಗೂ ಅನೌನ್ಸ್ ಮಾಡ್ತಾನೆ, ಪ್ರಕಟಣೆ ಮಾಡ್ತಾನೆ. ಎಲ್ಲಾರು ಕೂಡ ಉಪವಾಸ ಮಾಡಿ, ಎಲ್ಲಾರು ದೇವಾಲಯದ ಹತ್ರ ಬನ್ನಿ, ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ನಮ್ಗೊಂದೇ ಮಾರ್ಗ, ಕ್ರಿಸ್ತನೇ, ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ ಎಂಬುದಾಗಿ ಹೇಳಿದ ಹಾಗೆ ನಮ್ಗೆ ದೇವರೇ ಸಹಾಯಕನು. ಎಲ್ಲಾರು ದೇವಾಲಯ ಹತ್ರ ಬನ್ರಿ, ನಿಮ್ಮ ಕೆಲಸಗಳನ್ನು ನಿಮ್ಮ ಎಲ್ಲವನ್ನು ಬಿಟ್ಟು ದೇವರ ಹತ್ರ ಬನ್ರಿ, ಇಲ್ಲ ಅಂದ್ರೆ ನಾವು ಸತ್ತೋಗ್ತೇವೆ. ದೇವರೇ ನಮ್ಮನ್ನು ಕಾಪಾಡಬೇಕು. ಶತ್ರುಗಳು ಬಂದು ಬಾಗಿಲ ಹತ್ರ ನಿಂತುಕೊಂಡಿದ್ದಾರೆ. ಯಾವಾಗ ನಮ್ಗೆ ಏನು ನಷ್ಟ ಆಗ್ತದೋ ಗೊತ್ತಿಲ್ಲ. ನಾವೀಗ ಸಮಸ್ಯೆಯಲ್ಲಿದ್ದೇವೆ, ನಾವೀಗ ತೊಂದರೆಯಲ್ಲಿದ್ದೇವೆ, ನಮಗೆ ಅಪಾಯ ಇದೆ. ಎಲ್ಲರೂ ದೇವಾಲಯದ ಹತ್ರ ಬನ್ರಿ. ಅದಕ್ಕೆ ಕೆಲವು ಸಾರಿ ಎಲ್ಲ ನಮ್ಗೆ ನಾವ್ ಯಾವಾಗ ಚರ್ಚಿಗೆ ಬರ್ತೀರಿ ಅಂದ್ರೆ, ನಮ್ಗೆ ಈ ರಾಜನ ಹೇಳ್ದಂಗೆ ನಮ್ಗೆ ಯಾವಾಗ ಸಂಕಟ ಬಂದಾಗ ವೆಂಕಟರಮಣ ಅಂತೀರ ಅಷ್ಟೇ. ನೋಡ್ರಿ, ರೆಗ್ಯುಲರ್ ಆಗಿ ಯಾರಾದ್ರೂ ನೋಡೋಣ ಈ ಬಂದಿದ್ದೀರಿ ಅನ್ನೋದು, ಈಗ ಇದೆಷ್ಟನೇ ವಾರ, ಕಳೆದ ವಾರ ಬಂದಿದ್ದೀರಿ ಅನ್ನೋರು ಯಾರಾದ್ರೂ ಕೈ ಎತ್ತಿ ನೋಡೋಣ. ಎಲ್ಲಾ ವಾರ ನಾ ಬಂದಿದ್ದೀರಿ, ಯಾರೋ 4-5 ಜನ ಅಷ್ಟೇ. ಅಂದ್ರೆ ಇದು ಏನ್ ತೋರಿಸ್ತದೆ ಅಂದ್ರೆ, ಮತ್ತೆ ನೀವು ಎಲ್ಲರೂ ಕೂಡ ಆರಾಮಾಗಿದ್ದೀರಿ, ನಿಮ್ಗೆಲ್ರಿಗೂ ಕೂಡ ಏನು ಕಷ್ಟ ಇಲ್ಲ. ಕೆಲಸ ಮಾಡ್ತಾ ಇದ್ದೀರಿ, ಬಾಡಿಗೆ ಕಟ್ತಾ ಇದ್ದೀರಿ, ತಿಂತಾ ಇದ್ದೀರಿ, ಎಲ್ಲವೂ ಕೂಡ ಎಲ್ಲ ಸರಿಯಾಗಿರುವಾಗ ನಮ್ಗೆ ಯಾರು ಕೂಡ ಬೇಡ, ದೇವರು ಕೂಡ. ಕೆಲವು ಸಾರಿ ಏನಾದ್ರೂ ಸ್ವಲ್ಪ ಏರುಪೇರು ಆಯ್ತು, ಹೆಚ್ಚು ಕಡಿಮೆ ಆಯ್ತು, ಆವಾಗ
ನಮಗೆ ದೇವರಿಗೆ. ಈ ರಾಜನ ಕತೆ ಕೂಡ ನಾವು ಹಾಗೆ ಇಲ್ಲಿ ನಾವು ನೋಡ್ತೇವೆ. ಹೋಗಿ ಹೇಳ್ರಿ, ಯೆಶಾಯನು ಆವಾಗ ಪ್ರವಾದಿಯಾಗಿ ಕೆಲಸ ಮಾಡ್ತಾನೆ. 40 ವರ್ಷಗಳಿಂದ ಸೇವೆ ಮಾಡುತ್ತಾ ಇದ್ದಾನೆ. ಜನರಿಗೆ ದೇವರ ಕುರಿತಾದಂತ ಎಚ್ಚರಿಕೆಯನ್ನು ಸಾರುತ್ತಾ ಇದ್ದಾನೆ. ಪ್ರವಾದಿಗೆ ಹೋಗಿ ಹೇಳ್ರಿ, ರಾಜನಿವನು ಪ್ರವಾದಿನೊಬ್ರು. ರಾಜ್ಯದಲ್ಲಿ ಬೇರೆ ಬೇರೆ ಕೆಲಸಗಾರರು ಅಧಿಕಾರಿಗಳು ಈಗ ಇರ್ತಾರಲ್ವಾ, ಈಗ MLA MP ಗಳು ಮತ್ತೆ ಪೂಜಾರಿಗಳು ಮತ್ತೆ ಆ ರೀತಿಯಾಗಿ ಆ ದೇಶದಲ್ಲಿ ಇದ್ದಂಥವ್ರು ಹೇಳ್ತಾರೆ, ಪ್ರವಾದಿಗೆ ಹೋಗಿ ಹೇಳ್ರಿ, ಯೆಶಾಯನಾದಂತ ಪ್ರವಾದಿಗೆ ಹೇಳ್ರಿ. ಆತನಲ್ಲಿ ಪ್ರವಾದಿ ಅವನನ್ನು ಕೇಳ್ಕೊಂಡೆ ಎಲ್ಲವನ್ನು ಕೂಡ ಹಿಜ್ಕೀಯನು ಮಾಡ್ತಾ ಇದ್ದನು. ಇವನು ಕೂಡ ದೇವರಲ್ಲಿ ಭಯಭಕ್ತಿಯಾಗಿದ್ದನು. ಎಲ್ಲಾರ್ಗು ಹೇಳ್ತಾರೆ, ಎಲ್ಲಾರು ಉಪವಾಸ ಮಾಡೋಣ, ಎಲ್ಲರೂ ದೇವಾಲಯದ ಹತ್ರ ಬನ್ರಿ, ಎಲ್ಲಾರು ಕೂಡ ಪ್ರಾರ್ಥನೆಗೆ ಬನ್ರಿ, ಹೋಗಿ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡೋಣ ಅಲ್ಲಿ ಎಂಬುದಾಗಿ ಎಲ್ರಿಗೂ ಕೂಡ, ಕೆಲಸಗಾರರಿಗೆ ಎಲ್ಲರಿಗೂ ಕೂಡ, ಸೇವಕರಿಗೆ, ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಹೇಳ್ತಾನೆ. ಎಲ್ಲರೂ ಕೂಡ ಉಪವಾಸ ಪ್ರಾರ್ಥನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಆಮೇಲೆ ಏನಂತೆ, ಆ ಮೋಚನ ಮಗನಾದಂತ ಪ್ರವಾದಿ ಆಗಿರುವ ಯೆಶಾಯನ ಬಳಿಗೆ ಹೋಗಿ ಹೇಳ್ರಿ, ನಮಗೆ ಮಹಾ ಸಂಕಷ್ಟ ಸಂಭವಿಸ್ತದೆ, ನಾವು ಅಪಾಯದಲ್ಲಿದ್ದೇವೆ, ಇದರಿಂದ ಪಾರಾಗಬೇಕಂದ್ರೆ ಏನಂತೆ, ನಿಂದೆಯು ಅನುಭವಿಸಬೇಕಾಗುತ್ತದೆ, ನಿಂದೆಯು ಅನುಭವಿಸಬೇಕಾಯಿತು. ಈಗ ನಮಗೆ ಅವಮಾನ ಆಯಿತು, ಶತ್ರುಗಳು ಬಾಗಿಲತ್ತ ನಿಂತಿದ್ದಾರೆ, ಯಾವಾಗ ಒಳಗೆ ನುಗ್ಗುತ್ತಾರೆ ಗೊತ್ತಿಲ್ಲ. ಹೆರಿಗೆಯ ಕಾಲ ಬಂದಿದೆ, ಆದರೆ ಎರುವುದಕ್ಕೆ ಬಲ ಸಾಲ. ಬಲ ಯಾರು? ಹೂ ಇಸ್ ಅವರ್ ಸ್ಟ್ರೆಂತ್? ನಮಗೆ ಏನು ಬಲ? ನನಗೇನು ಬಿಡ್ರಿ, ನನ್ನ ಗಂಡನಿದ್ದಾನೆ, ನನಗೇನು ಬಿಡ್ರಿ, ನನ್ನ ಹೆಂಡತಿದೆ, ನನಗೇನು ಬಿಡ್ರಿ, ನಮ್ಮ ಮಕ್ಕಳಿದೆ, ನನಗೇನು ಬಿಡ್ರಿ, ಜಮೀನಿದೆ, ನನಗೇನು ಬಿಡ್ರಿ, ಬಾಡಿಗೆ ನನಗೇನು ಬಿಡ್ರಿ, ಕೆಲಸ ಮಾಡ್ತೀನಿ. ವಾಟ್ ಈಸ್ ಯುವರ್ ವಿಶ್? ವಾಟ್ ಈಸ್ ಯುವರ್ ಸ್ಟ್ರೆಂತ್? ಏನ್ ನಿನ್ನ ಬಲ? ಅದಕ್ಕೆ ಹಿಜ್ಕೀಯನು ಹೇಳ್ತಾನೆ, ನಮಗೆ ಅಪಾಯ ಇದೆ, ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ, ಆದರೆ ಇರುವುದಕ್ಕೆ ಫಲ ಸಾಲದು. ನಾವು ನೀತಿವಂತರಲ್ಲ, ನಾವು ಒಳ್ಳೆಯವರಲ್ಲ, ನಮಗೆ ಬಲ ಇಲ್ಲ, ದೇವರ ಸಹಾಯ ನಮಗಿಲ್ಲ. ಅದರಿಂದ ಬನ್ರಿ, ನಮ್ಮಲ್ಲಿ ಪಾಪಗಳಿದ್ದಾವೆ, ಶಾಪಗಳಿದ್ದಾವೆ, ಅವಿಧೇಯರಾಗಿದ್ದೇವೆ, ಬನ್ರಿ ಸರಿಪಡಿಸಿಕೊಳ್ಳೋಣ, ಪಶ್ಚಾತ್ತಾಪ ಪಡೋಣ, ದೇವರ ಹತ್ರ ಬೇಡೋಣ. 4ನೇ ವಚನ. ಜೀವ ಸ್ವರೂಪನಾದ ದೇವರನ್ನು ದೂಷಿಸುವುದಕ್ಕಾಗಿ ತನ್ನ ಯಜಮಾನನಾದ ಅಶ್ಶೂರ್ಯದ ಅರಸನಿಂದ ಕಳಿಸಲ್ಪಟ್ಟ ರಬಾಕ್ಷೆಯ ನಿಂದಾ ವಾಕ್ಯಗಳನ್ನು ನಿನ್ನ ದೇವರಾದ ಯೆಹೋವನು ಕೇಳಿರುವನು. ನಿನ್ನ ದೇವರಾದ ಯೆಹೋವನು ತಾನು ಕೇಳಿ ಹೇಳಿದ ವಾಕ್ಯಗಳ ನಿಮಿತ್ತ ಮುಯಿ ತೀರಿಸಾನು. ನಾವು ಪ್ರಾರ್ಥನೆ ಮಾಡುವಾಗ ಅವನು ನಮ್ಮನ್ನೆಲ್ಲ ಬೈತಾ ಇರುವಂತದ್ದು ಏನಂತೆ, ಓಹೋ ನೀವು ಯೆಹೋವನನ್ನು ನಂಬಿಕೊಂಡು ನೀವು ಇಷ್ಟು ಸತಾಯಿಸ್ತೀರ, ನಮ್ಮನ್ನ ಆಚೆ ಇಟ್ಟಿದ್ದೀರಾ, ಬಾಗಿಲು ತೆಗ್ದಿಲ್ವಾ? ಬಾಗಿಲು ತೆಗೀರಿ, ಇಲ್ಲ ಅಂದ್ರೆ ನಿಮ್ಮನ್ನ ಕತ್ತರಿಸಾಕ್ತೀರಿ. ಯಾರು ನಿಮಗೆ ಸಹಾಯ? ಯಾರು ಬಾಬೇಲ್ ರಾಜನ ಸಪೋರ್ಟ್ ತಗೊಳ್ತೀರಾ ನೀವು? ನೋಡೋಣ ಯಾರು ಬರ್ತಾರೋ. ಓಹೋ ನಿಮ್ಗೆ ಯೆಹೋವ ದೇವರ ಸಹಾಯ ಇದೆಯಾ? ಎಲ್ಲಿದ್ದಾನೆ ನಿಮ್ಮ ಯೆಹೋವ? ಇಸ್ರೇಲ್ ದೇವರಿಗೂ ಕೂಡ ಯೆಹೋವನು ತಾನೇ ಇಸ್ರೇಲರನ್ನು ಈಗ ತಾನೇ ನಾವು ನಾಶ ಮಾಡಿಕೊಂಡು ಅಲ್ಲೆಲ್ಲ ಊರುಗಳು ಕಲ್ಲು ಕುಪ್ಪೆಯಾಗಿ ಮಾರ್ಪಡಿಸುವಾಗ ಎಲ್ಲಿದ್ದ ನಿಮ್ಮ ಯೆಹೋವ? ಅವರನ್ನು ಕಾಪಾಡದಂತ ಯೆಹೋವನು, ಅವರಿಗೆ ಸಹಾಯ ಮಾಡದ ಯೆಹೋವನು, ಅವರ ಯುದ್ಧಗಳನ್ನು ನಿಲ್ಲಿಸೋದಕ್ಕೆ ಬರದ ಯೆಹೋವನು ನಿಮಗೆ ಬರ್ತಾನ? ಅದಕ್ಕೆ ಹೇಳ್ತಾನೆ ಹಿಜ್ಕೀಯ, ಸ್ವಾಮಿ ಅವನು ನಮ್ಮನ್ನಂದಿದ್ರೆ ಪರವಾಗಿಲ್ಲ, ಯೆಹೂದ್ಯ ದೇಶವನ್ನಂದಿದ್ರೆ ಪರವಾಗಿಲ್ಲ, ಯೆಹೂದ್ಯ ಜನರನ್ನಂದಿದ್ರೆ ಪರವಾಗಿಲ್ಲ, ರಾಜನನ್ನು ರಾಜನ ಕುಟುಂಬವನ್ನು ಅಂದಿದ್ರೆ ಪರವಾಗಿಲ್ಲ, ಅವನನ್ನು ನಿಮ್ಮನ್ನೇ ನಿನ್ನ ನಾಮವನ್ನೇ ಏಕವಚನದಲ್ಲಿ ಮಾತಾಡ. ಅದಕ್ಕೆ ಅವನಿಗೆ ಮುಯಿ ತೀರಿಸು, ನೀನು ನಮ್ಮನ್ನು ಕಾಪಾಡು. ಓಕೆ, ಆದುದರಿಂದ ಎಷ್ಟನೇ ವಚನ? ಆದ್ದರಿಂದ ಉಳಿದಿರುವ ಸ್ವಲ್ಪ ಜನರಿಗೋಸ್ಕರ ಆತನನ್ನು ಪ್ರಾರ್ಥಿಸುವುದಾಗಿ ಹಿಜ್ಕೀಯನು ಅನ್ನುತ್ತಾನೆ ಎಂದು ಹೇಳಿರಿ ಎಂಬುದೇ. ಅರಸನಾದ ಹಿಜ್ಕೀಯನ ಸೇವಕರು ಯೆಶಾಯನ ಬಳಿಗೆ ಬಂದಾಗ ಅವನು ಅವರಿಗೆ, ನೀನು ಹೇಳಿದ ಮಾತುಗಳ ದೆಸೆಯಿಂದ ಹೆದರಬೇಡ, ಅಶ್ಶೂರ್ಯದ ಅರಸನ ಸೇವಕರು ಆ ಮಾತುಗಳನ್ನು ನನ್ನನ್ನೇ ದೂಷಿಸಿದ್ದಾರೆ. ಆದುದರಿಂದ ನಾನು ಅವನ ಮೇಲೆ ಆತ್ಮವನ್ನು ಬರಮಾಡುವೆನು. ಅವನು ಒಂದು ಸುದ್ದಿಯನ್ನು ಕೇಳಿ ತಿರುಗಿಕೊಂಡು
ತೆಗೆದುಕೊಂಡು ಸ್ವದೇಶಕ್ಕೆ ಹೋಗಿ ಅಲ್ಲಿ ಕತ್ತಿಯಿಂದ ಸಮೃದ್ಧನಾಗುವಂತೆ ಮಾಡುವೆನು ಎಂಬುದಾಗಿ ಯೆಹೋವನು ನಿಮ್ಮ ಯಜಮಾನನಿಗೆ ಹೇಳುತ್ತಾನೆ ಎಂದು ಉತ್ತರ ಕೊಟ್ಟರು. ಹಿಜ್ಕೀಯನು ಕೆಲವು ಸೇವಕರನ್ನು ಕಳಿಸ್ತಾನೆ. ತನ್ನ ಸೇವಕರನ್ನು ಕಳಿಸಿ ಪ್ರವಾದಿಯಾದಂತಹ ಯೆಶಾಯನಿಗೆ ಹೋಗಿ ಹೇಳ್ರಿ, ನಾವು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನೀವು ಕೂಡ ಪ್ರಾರ್ಥನೆ ಮಾಡ್ರಿ, ನಮ್ಗೆ ಈಗ ಬರುವಂತ ಸಂಕಟದಿಂದ ಪಾರಾಗುವಂತೆ ದೇವರು ಸಹಾಯ ಮಾಡುವಂತೆ ಹೇಳ್ರಿ. ಮತ್ತು ದೇವರು ಏನ್ ಹೇಳ್ತಾನೆ ಪ್ರವಾದನೆ ಮಾಡ್ರಿ, ಪ್ರವಚಿಸಿರಿ. ನಿಮ್ಮ ಹತ್ರ ದೇವರು ಏನ್ ಹೇಳಿದ್ದಾನೆ ಈ ರಾಜ್ಯದ ಕುರಿತಾಗಿ, ನಾವು ಯುದ್ಧ ಮಾಡ್ಬೇಕಾ ಯುದ್ಧ ಮಾಡಬಾರ್ದ, ಈ ರಾಜನು ನಮ್ಮನ್ನು ಸಾಯಿಸ್ತಾನೆ, ನಾವು ಅವನನ್ನು ಸಾಯಿಸ್ತೇವ, ಏನಿದರ ಮರ್ಮ, ಏನಾದರೂ ಹೇಳ್ರಿ ಹಂಗಂತೇಳಿ ಯೆಶಾಯನ ಹತ್ರ ಜನರನ್ನು ಕಳಿಸಿದಾಗ ಯೆಶಾಯನ ದೇವರ ಹತ್ರ ಪ್ರಾರ್ಥಿಸಿ ಹೇಳ್ತಾನೆ, ಹೋಗ್ರಿ ವಾಪಸ್ಸು, ನೆಮ್ಮದಿಯಾಗಿ ಹೋಗ್ರಿ, ನಿಟ್ಟುಸಿರು ಬಿಟ್ಟು ಹೋಗ್ರಿ, ಯಾವ ಭಯ ಪಡಬೇಡ ಅಂತ ನಿಮ್ಮ ಯಜಮಾನನಿಗೆ ಹೇಳ್ರಿ, ಹಿಜ್ಕೀಯನಿಗೆ ಹೋಗಿ ಹೇಳ್ರಿ, ಯೆಹೋವ ದೇವರು ಹೇಳಿದನು ನನಗೆ, ಯುದ್ಧವು ಯೆಹೋವನದು, ಅವನು ನಿಮ್ಮನ್ನೆಲ್ಲ ನಿಂದಿಸಿರುವಂಥದ್ದು, ನನ್ನ ನಾಮವನ್ನು ನಿಂದಿಸಿದ್ದಾನೆ, ಅದಕ್ಕೆ ಅವನನ್ನು ಬಿಡೋದಿಲ್ಲ, ಅವನು ಬಂದಂತ ಮಾರ್ಗದಲ್ಲಿನೇ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಹೇಗೆ ಬಂದನೋ ಹಾಗೆ ಅವನು ವಾಪಸ್ ಹೋಗುತ್ತಾನೆ, ಎಲ್ಲಿಂದ ಬಂದನೋ ಅಲ್ಲಿಗೆ ವಾಪಸ್ ಹೋಗುತ್ತಾನೆ. ಅವನು ನಿಮ್ಮ ಮೇಲೆ ಬರೋದಿಲ್ಲ, ಅವನು ನಿಮಗೆ ಯಾವುದೇ ನಷ್ಟ ಮಾಡೋದಿಲ್ಲ, ನಿಮ್ಮಲ್ಲಿ ಒಂದು ಮಗು ಕೂಡ ಸಾಯೋದಿಲ್ಲ, ನಿಮ್ಮಲ್ಲಿ ಒಂದು ಪ್ರಾಣಿ ಕೂಡ ಸಾಯೋದಿಲ್ಲ. ಇದು ಯೆಹೋವ ದೇವರು ಹೇಳಿದ್ರು, ಇದು ಶುಭ ಸುದ್ದಿ, ಇದು ಶುಭ ಸಮಾಚಾರ. ಹೋಗಿ ಹಿಜ್ಕೀಯನಿಗೆ ಹೇಳ್ರಿ, ಪ್ರಾರ್ಥನೆ ಪೂರ್ವಕವಾಗಿರು, ಧೈರ್ಯವಾಗಿರು, ಹೆದರಬೇಡ, ಯೆಹೋವನು ನಮ್ಮನ್ನು ಕಾಪಾಡ್ತಾನೆ, ನಮ್ಮ ರಾಜ್ಯ ದೇಶವನ್ನು ಕಾಪಾಡ್ತಾನೆ ಎಂಬುದಾಗಿ ಹೋಗಿ ಹೇಳ್ರಿ. ಅವನೇ ಸತ್ತೋಗ್ತಾನೆ, ನಿಮ್ಮ ಮೇಲೆ ಯುದ್ಧಕ್ಕೋಸ್ಕರ ಬಂದಿರುವಂತ ಅವನು ಕತ್ತಿಯಿಂದ ಸಮೃದ್ಧನಾಗುವಂತೆ ಮಾಡುವೆನು ಎಂಬುದಾಗಿ ಯೆಹೋವನು ಯಜಮಾನನಿಗೆ ಹೇಳುತ್ತಾನೆ ಎಂದು ನೋಡ್ರಿ. ಏನಂತೆ, ಇವನಿಗೆ ಸತ್ತೋಗ್ತಾನೆ, ಸರಿ ಓದ್ಬಿಡ್ರಿ, ಮುಗಿಸ್ಬಿಡ್ತೀವಿ. ಹಿಂದಿರುಗಿ ಹೋಗುವಾಗ ದಾರಿಯಲ್ಲಿ ಅಶ್ಶೂರದ ಅರಸನು ಲಾಕೀಷನ್ನು ಬಿಟ್ಟು ಹೋದನೆಂಬ ವರ್ತಮಾನ ಕೇಳಿ ಲಿಬ್ನಕ್ಕೆ ಹೋಗಿ ಅಲ್ಲಿ ಅವನನ್ನು ಕಂಡನು. ಆಗ ಅವನು ಆ ಪಟ್ಟಣಕ್ಕೆ ವಿರೋಧವಾಗಿ ಯುದ್ಧ ಮಾಡುತ್ತಾ ಇದ್ದನು. ಅಷ್ಟರಲ್ಲಿ ಕೋಶಿನ ಅರಸನಾದ ತಿಹಾಕನು ತನಗೆ ವಿರೋಧವಾಗಿ ಹೊರಟಿದ್ದಾನೆಂಬ ಸುದ್ದಿಯನ್ನು ಕೇಳಿ ಯೆಹೂದ್ಯದ ಅರಸನಾದ ಹಿಜ್ಕೀಯನ ಬಳಿಗೆ ತಿರುಗಿ ದೂತರನ್ನು ಕಳಿಸಿ ಅವನ ಮುಖಾಂತರವಾಗಿ ಅವನಿಗೆ, ನೀನು ನಂಬುವ ದೇವರು ನಾನು ಯೆರೂಸಲೇಮನ್ನು ಅಶ್ಶೂರದ ಅರಸನ ಕೈಗೆ ಒಪ್ಪಿಸುವುದಿಲ್ಲವೆಂದು ಹೇಳಿ ನಿನ್ನನ್ನು ಮೋಸಗೊಳಿಸಾನು. ಅಶ್ಶೂರ್ಯದ ಅರಸರು ಎಲ್ಲಾ ರಾಜ್ಯಗಳನ್ನು ಪೂರ್ಣವಾಗಿ ನಾಶ ಮಾಡಿದ್ದಾರೆಂದು ಕೇಳಿದ್ದೀಯಲ್ಲ, ಈಗಿದ್ದ ಮೇಲೆ ನೀನು ಉಳಿಯುವೆಯೋ? ನನ್ನ ತಂದೆ ತಾತಂದಿರು ಗೋಜಾನ್, ಕರಾನ್, ರೆಚೆಫ್ ಎಂಬ ಪಟ್ಟಣಗಳ ಜನರನ್ನು, ತಲಾಸಾರ್ ಪ್ರಾಂತ್ಯದಲ್ಲಿರುವ ಎದೋರಿನ ಜನರನ್ನು ನಾಶ ಮಾಡುವುದಕ್ಕೆ ಹೋದಾಗ ಅವರ ದೇವತೆಗಳು ಅವರನ್ನು ಕಾಪಾಡಿದವು. ನಾನು ಅವಾಗ ಹೇಳ್ತಾ ಇದ್ದೆ, ಕಾಪಾಡಿದವೋ ಕಾಪಾಡ್ಲಿಲ್ಲ. ನಾವು ಅಲ್ಲಿ ಹೇಳಿದಂತೆ ಎಲ್ಲಾ ಹೆಸರುಗಳನ್ನು ನೋಡ್ರಿ, ಕಾರಾನ್ ಮೇಲೆ ಯುದ್ಧಕ್ಕೆ ಹೋದ್ರಿ, ರೆಚೆಫ್ ಮೇಲೆ ಯುದ್ಧಕ್ಕೆ ಹೋದ್ರಿ, ಗೋಜಾನ್ ಮೇಲೆ ಯುದ್ಧಕ್ಕೆ ಹೋದ್ರಿ, ಅಲ್ಲಿ ಯಾರೂ ಕೂಡ ಎಲ್ಲರನ್ನು ನಾಶ ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾ ಇದ್ರಿ. ಅವರ ದೇವತೆಗಳು ಅವರನ್ನು ಕಾಪಾಡಲಿಲ್ಲ. ನಿಮ್ಮನ್ನು ಕಾಪಾಡ್ತವ, ನಿಮ್ಮ ದೇವರು ಕಾಪಾಡ್ತವ. ಹಿಜ್ಕೀಯನಾಗ್ಲಿ ಯೆಹೋವನ್ನಾಗ್ಲಿ ನಂಬಿಕೊಂಡಿರಬೇಡ್ರಿ, ನೀವು ನಮ್ಮ ಹಿಂದೆ ಬಂದ್ಬಿಡ್ರಿ, ನನ್ನ ಮಾತು ಕೇಳ್ರಿ, ನೀವೆಲ್ಲರೂ ಕೂಡ ನಮಗೆ ಸರೆಂಡರ್ ಆಗ್ರಿ, ನಮಗೆ ಅಧೀನರಾಗಿರ್ರಿ, ನಿಮ್ಮನ್ನು ನಮ್ಮ ದೇಶದಲ್ಲಿ ಕರ್ಕೊಂಡು ಹೋಗಿ ಊಟ ಹಾಕಿ ಕೆಲಸ ಕೊಟ್ಟು ನಿಮಗೆ ಅಲ್ಲಿ ನಾವು ಆಶ್ರಯವನ್ನು ಕೂಡ ಕೊಡ್ತೇವೆ ಎಂಬುದಾಗಿ ಜನರನ್ನು ದಾರಿ ತಪ್ಪಿಸುವಂತ ಕಾರ್ಯವನ್ನು ಮಾಡುವಂತದ್ದನ್ನು ನಾವು ನೋಡ್ತೇವೆ. ಅಮ್ರಾತ್, ಅಫ್ರಾತ್, ಸೆಫ್ರಾವಾಯಿಮ್, ಏನಾ, ಇವಾ ಎಂಬ ಪಟ್ಟಣಗಳ ಅರಸರು ಏನಾದರೂ ಹೇಳಿಸಿ ಅವ್ರಿಗೆಲ್ಲ ಎಂತ ಗತಿ ಆಯ್ತು ಅಂತ ನೀವು ನೋಡಿದ್ರಲ್ಲ, ಆ ರಾಜರನ್ನೆಲ್ಲ ಹೆಂಗೆ ನಾವು ಸಾಯಿಸಿದ್ರೆ ಅಂತ ನೀವು ತಿಳ್ಕೊಂಡ್ರಲ್ಲ. ಹಿಜ್ಕೀಯನು ಆ ದೂತರ ತನ್ನ ಪತ್ರವನ್ನು ತೆಗೆದುಕೊಂಡು ಓದಿದ ನಂತರ ಯೆಹೋವನ ಆಲಯಕ್ಕೆ ಹೋಗಿ ಅದನ್ನು ಯೆಹೋವನ ಮುಂದೆ ತೆರೆದಿಟ್ಟು ಆತನಿಗೆ ಕೆರೂಬಿಗಳ ಮೇಲೆ ಆಸೀನನಾಗಿರುವಾತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲಾ ಭೂರಾಜಗಳನ್ನು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನುಂಟು ಮಾಡಿದವನು ನೀನೇ, ಯೆಹೋವನೇ, ಕಿವಿಗೊಟ್ಟು ಕೇಳು, ಯೆಹೋವನೇ, ಕಣ್ಣಿಟ್ಟು ನೋಡು. ಸೆನಾರಿಬನು ಜೀವ ಸ್ವರೂಪನಾದ ನಿನ್ನನ್ನು ನಿಂದಿಸಿರುವುದಕ್ಕೋಸ್ಕರ ಏರಿ ಕಲಿಸಿದ ಮಾತುಗಳನ್ನು ಮನಸ್ಸಿಗೆ ತಂದುಕೋ. ಯೆಹೋವನೇ, ಅಶ್ಶೂರ್ಯದ ಅರಸರು ದೇಶ ಜನಾಂಗಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು
ನಿಜ. ಅವು ದೇವತೆಗಳಲ್ಲ, ಮನುಷ್ಯರು ಕೆತ್ತಿದ ಕಲ್ಲು ಕಂಬಗಳ ಮರಗಳ ಬೊಂಬೆಗಳಷ್ಟೇ. ಆದುದರಿಂದಲೇ ಅವುಗಳು ಹಾಳು ಮಾಡುವುದು ಅವರಿಗೆ ಸಾಧ್ಯವಾಯಿತು. ಯೆಹೋವನೇ ನಮ್ಮ ದೇವರೇ, ನೀನೊಬ್ಬನೇ ದೇವರೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ಹಿಜ್ಕೀಯನು ಇವನು ಕೊಟ್ಟಂತ ಪತ್ರವನ್ನು ತೆಗೆದುಕೊಂಡು ಹೋಗಿ ಆಲಯದಲ್ಲಿ ಕೆರೂಬಿಗಳು ಅಂದ್ರೆ ನಾನೊಂದ್ಸತಿ ನಿಮ್ಗೆ ಪ್ರಸಂಗ ಮಾಡಿದ್ದೆ. ನಾನು ಈ ಆರ್ಕ್ ಆಫ್ ದ ಕವನೆಂಟ್ ಆ ಒಂದು ಆತರ ಅದು ಕೃಪಾಸನ ಅಂದ್ರೆ ಆ ಪೆಟ್ಟಿ ಇರ್ತದಲ್ವಾ, ಆ ಪೆಟ್ಟಿಯ ಮೇಲೆ ಮುಚ್ಚಿರುವಂತ ಎರಡು ದೇವದೂತರು, ಬಂಗಾರದಿಂದ ಮಾಡಿದಂತ ದೇವದೂತರು ಆ ರೆಕ್ಕೆಗಳ ಮೇಲೆ ಈ ಪತ್ರವನ್ನು ಇಟ್ಟು, ಸ್ವಾಮಿ ನೋಡು ಈ ರೀತಿಯಾಗಿ ಪತ್ರ ಇದೆ, ಈ ಪತ್ರವನ್ನು ಅಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ತಾನೆ. ಅವನು ಹೇಳಿದಂತ ಎಲ್ಲಾ ಮಾತುಗಳನ್ನು ಆ ಪತ್ರದಲ್ಲಿ ಬರೆದಿರುವಂಥದ್ದನ್ನೆಲ್ಲ ಅವನು ಹೇಳ್ತಾನೆ. 18ನೇ ವಚನ ನೀವು ಓದಿದ್ರೆ ಅಲ್ಲಿ ಎಲ್ಲರನ್ನೂ ಕೂಡ ಅಶುರದ ಅರಸರು ದೇಶ ಜನಾಂಗಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಎಲ್ಲರನ್ನೂ ಸಾಯಿಸಿದ್ದಾರೆ, ರಾಜರನ್ನು ಸಾಯಿಸಿದ್ರು, ದೇವಾಲಯ ಮಾಡಿದ್ರು, ಊರುಗಳನ್ನೆಲ್ಲ ಕಲ್ಲು ಕುಪ್ಪೆಯಾಗಿ ಮಾಡಿದ್ರು. ಅವು ದೇವತೆಗಳಲ್ಲ, ಅವು ದೇವತೆಗಳಲ್ಲ. ಅದಕ್ಕೆ ಅವರು ಕಾಪಾಡಲಿಲ್ಲ, ಮನುಷ್ಯರು ಕೆತ್ತಿದಂತ ಮರದ ಬೊಂಬೆಗಳಷ್ಟೇ. ಆದ್ದರಿಂದ ಅವುಗಳನ್ನು ಹಾಳು ಮಾಡಿದ್ರು. ಏನೋ ಅವುಗಳಿಗೆ ಯಾವುದೇ ಪವರ್ ಇಲ್ಲ, ಯಾವುದೇ ಶಕ್ತಿ ಇಲ್ಲ. ಆ ದೇವರ ತರನೇ ನಿಮ್ಮನ್ನು ಕೂಡ ಅಂದುಕೊಂಡಿದ್ದಾನೆ. ಅವ್ರನ್ನೆಲ್ಲ ನಾಶ ಮಾಡಿದಾಗೆ ಯೆಹೋವನೇ ನಮ್ಮ ದೇವರೇ, ನೀನೊಬ್ಬನೇ ದೇವರು ಎಂದು ಭೂರಾಜರೆಲ್ಲರೂ ತಿಳ್ಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ಹಿಜ್ಕೀಯನು ಪ್ರಾರ್ಥಿಸ್ತಾನೆ, ನೀನು ಆ ದೇವರ ತರ ಅಲ್ಲ, ನೀನು ಸರ್ವ ಸೃಷ್ಟಿಕರ್ತನಾದಂಥ ದೇವರು, ಸರ್ವಶಕ್ತನಾದಂಥ ದೇವರು, ಕಿವಿ ಇರುವಂತ ದೇವರು, ಕಣ್ಣಿರುವಂತ ದೇವರು, ನಡೆದಾಡುವ ದೇವರು, ಆಪತ್ ಬಾಂಧವನು ಸಹಾಯ ಮಾಡುವಂತ ದೇವರು. ನೀವು ಸಮುದ್ರದಲ್ಲಿ 2 ಭಾಗವನ್ನಾಗಿ ಒಣನೆಲದಲ್ಲಿ ಇಸ್ರೇಲರನ್ನು ಪ್ರಯಾಣ ಮಾಡುವ ಹಾಗೆ ಮಾಡಿದಂತ ದೇವರು. ನೀವು ಬಂಡೆಯಿಂದ ನೀರು ತರಿಸಿದ ದೇವರು. ಈ ಶತ್ರುವಿನಿಂದ ನಮ್ಮನ್ನು ಬಿಡಿಸಿ ಕಾಪಾಡುವಂತ ಹಿಜ್ಕೀಯನು ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಆವಾಗ ಅದಕ್ಕೆ ಏನಂತೆ, ಅದಕ್ಕೆ ದೇವರು ಅವನಿಗೆ ಹೇಳ್ತಾನೆ ಏನಂತೆ, 23ನೇ ವಚನವನ್ನು ಓದಿರಿ ನೀವು ನೋಡೋಣ. ನೀನು ನಿನ್ನ ದೂತರ ಮುಖಾಂತರವಾಗಿ ಕರ್ತನನ್ನು ನಿಂದಿಸಿ, ಅಶುರದ ರಾಜನೇ, ಕರ್ತನನ್ನು ನಿಂದಿಸಿದಕ್ಕೋಸ್ಕರ ನನ್ನ ರಥ ಸಮೂಹದೊಡನೆ ಇಗೋ ರಥವನ್ನು ಹತ್ತಿದ್ದೇನೆ, ಪರ್ವತ ಶಿಖರಗಳನ್ನು ಹತ್ತಿದ್ದೇನೆ, ಬೆಟ್ಟಗಳನ್ನು ಹತ್ತಿ ಇಳಿದು ಬರ್ತಾ ಇದ್ದೇನೆ. ನಿನ್ನ ಕತೆ ಆಗೋಯ್ತು. ದೇವರೇ ಈಗ ಇವನ ಮೇಲೆ ಯುದ್ಧಕ್ಕೆ ಬರ್ತಾ, ಅಶೂರದ ರಾಜ್ಯನಿಗೆ ವಿರುದ್ಧವಾಗಿ ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ನಿಂದಿಸಿದಕ್ಕ, ನನ್ನ ನಾಮವನ್ನು ಅವಮಾನ ಪಡಿಸಿದಕ್ಕಾಗಿ ನಾನೇ ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಯುದ್ಧಕ್ಕೆ ದೇವರು ಬಂದನು. ಏನಾಯ್ತು ಗೊತ್ತಾ? 28ನೇ ವಚನವನ್ನು ಓದ್ರಿ ನೋಡೋಣ. 23 28 ಓದ್ರಿ. ನೀನು ನನಗೆ ವಿರೋಧವಾಗಿ ಉಬ್ಬಿಕೊಂಡಿರುವುದು ಕೋಪಿತನಾಗಿರುವುದು ನನಗೆ ತಿಳಿದು ಬಂತು. ಆದುದರಿಂದ ನಿನಗೆ ಮೂಗು ದಾಣವನ್ನು ಕಡಿವಾಣವನ್ನು ಹಾಕಿ ಬಂದು ದಾರಿಯಿಂದಲೇ ನಿನ್ನನ್ನು ಹಿಂದಕ್ಕೆ ಎಳೆದುಕೊಂಡು ಹೋಗುವೆನು ಎಂಬುದಾಗಿ ಹೇಳಿದ್ದಾನೆ. ಏನಂತೆ? ನಾನು ಬರ್ತಾ ಇದ್ದೇನೆ, ನಿನಗೆ ಮೂಗುದಾರ ಆಗ್ತೇನೆ. ಮೂಗುದಾಣವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಿಂದ ನಿನ್ನನ್ನು ಹಿಂದಕ್ಕೆ ಎಳ್ಕೊಂಡು, ನೀನು ಹೆಂಗಿಂದ ಬಂದೋ, ಎಲ್ಲಿಂದ ಬಂದೋ, ಹೇಗೆ ಬಂದೋ ಹಾಗೆ ನೀನು ವಾಪಸ್ ಹೋಗ್ತೀಯ. ನಾನೇ ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದೇನೆ, ಹಿಜ್ಕೀಯನೇ ಭಯ ಪಡಬೇಡ ಅಂತೇಳಿ ಅಲ್ಲಿ ದೇವರು ಆಲಯದಲ್ಲಿ ಅವನಿಗೆ ಉತ್ತರ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಮೂಗುದಾನ ಅಲ್ಲಿ ಒಂದು ಚಿಕ್ಕ ವಿವರವನ್ನು ಕೊಟ್ಟು, ನೀವು ಹಸುಗಳನ್ನು ನೀವು ನೋಡಿರ್ತೀವಿ, ಎಮ್ಮೆಗಳನ್ನು ನೀವು ನೋಡಿರ್ತೀವಿ, ನೀವು ರೈತರ ಕುಟುಂಬಗಳಿಂದ ಬಂದಂಥವ್ರು ನಿಮ್ಗೆ ಗೊತ್ತಾಗುತ್ತೆ. ಒಂದು ಹಸುವನ್ನು ಕಂಟ್ರೋಲ್ ಮಾಡಬೇಕಂದ್ರೆ, ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಂದ್ರೆ ಅದು ಮೂಗಿರ್ತದಲ್ವಾ, ಮೂಗು ಬೇರೆ ಬಾಯಿ ಬೇರೆ. ಹೋಗಿ ನೋಡ್ರಿ ಯಾವಾಗಾದ್ರೂ ಒಂದು ಹಸು, ಅದಕ್ಕೆ ಮೂಗುದಾರ ಹಾಕಿರ್ತಾರೆ, ಮೂಗುದಾಣವನ್ನು ಹಾಕಿರ್ತಾರೆ, ಮೂಗುದಾರ ಅಂತಾರೆ కదా, ಅದು ಹಾಕಿರ್ತಾರೆ. ಅದು ಹಾಕಿಬಿಟ್ಟು ಅದಕ್ಕೊಂದು ಹಗ್ಗ ಕಟ್ಟಿರ್ತಾರೆ. ಅದು ಇಲ್ಲ ಅಂದ್ರೆ ಹಸು ಹಿಡಿಯಕ್ಕಾಗಲ್ಲ. ಮತ್ತೆ ಕ್ಯಾಸ್ಬರ್ಗ್ ಒಂದು ಹಾಕ್ಬಿಡ ನೋಡ್ರಿ ಮೂಗುದಾರ. ಹಂಗೆ ಆ ಒಂದು ಮೂಗುದಾರವನ್ನು ಹಾಕಿದ್ರೆ ಹಸುನ ಹೆಂಗ್ ಬೇಕಾದ್ರೂ ಪಳಗಿಸ್ಬೋದು, ಇಡ್ಬೋದು. ಅದಕ್ಕೆ ನೋವಾಗ್ತದೆ, ಎಳ್ಕೊಂಡು ಹೋಗೋದಿಲ್ಲ, ಮೂಗು ಕಿತ್ಕೊಂಡ್ ಬಂದ್ಬಿಡ್ತದೆ. ದೇವರು ಹೇಳ್ತಾನೆ, ನಾನು ಬರ್ತೇನೆ. ಇನ್ನು ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಮಗನ ಎಷ್ಟೊತ್ಕ ಬರ್ತಾನೆ, ಏನೆಲ್ಲೋ ಸುತ್ತಾಡ್ತಾನೆ,
ಏನೇನೋ ಮಾಡ್ತಾರೆ. ಕೆಲವರು ಹೇಳ್ತಾರೆ ఎక్కడిపోయి నీకు కొడుకో ఎక్కడికో పోయినాడు వాడు వానికి ఒక టైమా ఎవడో వస్తారు రాత్రి 12 గంటలకు 2 గంటలకు వానికి ఒక మూగ్దాన్ మేసిడండ ಹಂಗಂದ್ರೆ ಏನು ಏನಂಗಂದ್ರೆ ರಾಧಿಕಾ ಓ ನೀನು ತೆಲುಗು వచ్చేది యు ఆర్ ఆస్కింగ్ రాంగ్ క్వశ్చన్ టు ది రాంగ్ పర్సన్. ఏమంటే భారతి యాలే నడమ నువ్వే భారతి ఇంకెవరు భారతి ఓహో నువ్వు యాడ మొత్తులా ఉంటావు బిడి ఓ అదే టీవీలో నువ్వు ఆ డ్రగ్స్ చూసి ఇంకా మొತ್ತನೇ ఉంటావు ಅಂದ್ರೆ ಇವ್ನ ಏನ್ ಮಾಡ್ರಿ ಕಂಟ್ರೋಲ್ಗೆ ಬರ್ತಾನೆ. ಒಂದು ಮದುವೆ ಮಾಡಿಬಿಡ್ರಿ. ಎಲ್ಲಿ ಕೂಡ ಮೂಗುದಾನ ಹಸುವನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಇವನು ತುಂಬಾ ಎಗರಾಡ್ತಾ ಇದ್ದಾನೆ. ದೇವರು ಹೇಳ್ತಾನೆ ನಾನು ಬರ್ತಾ ಇದ್ದೇನೆ ನಿನಗೆ ಮೂಗುದಾನವನ್ನು ಹಾಕಿ ಎಳ್ಕೊಂಡು ಹೋಗ್ತಾನೆ ಎಂಬುದಾಗಿ ದೇವರು ಹೇಳ್ತಾನೆ. ಅದಕ್ಕೆ ಹಿಜ್ಕೀಯನು ಹೇಳ್ತಾನೆ ಓದ್ರಿ 35ನೇ ವಚನ ಓದ್ರಿ 35ರಿಂದ 37 ವಚನ ಓದ್ಬಿಡ್ರಿ ಮುಗಿಸ್ಬಿಡ್ತೇನೆ. ದೇವರ ಚಿತ್ತ ಆದ್ರೆ ನಾ ಬರೋ ವಾರ ಕಂಟಿನ್ಯೂ ಮಾಡೋಣ. ಅದೇ ರಾತ್ರಿಯಲ್ಲಿ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯದ ಪಾಳೆಯದಲ್ಲಿ 185,000 ಸೈನಿಕರನ್ನು ಸಂಹರಿಸಿದನು. ನೋಡ್ರಿ ಆ ರಾತ್ರಿ ಎಲ್ಲರೂ ಕೂಡ ಇವರು ಅಲ್ಲೇ ಎಷ್ಟು 3-4 ದಿವಸದಿಂದ ಕಾಯ್ತಾ ಇದ್ದಾರೆ. ಇವಾಗ ಬಾಗಿಲು ತೆಗಿತಾರೆ, ಆವಾಗ ಬಾಗಿಲು ತೆಗಿತಾರೆ. ಇವ್ರನ್ನು ಮುತ್ತಿಗೆ ಹಾಕಿದ್ದಾರೆ. ಇವರು ಹೆಂಗಾದ್ರೂ ಮಾಡ್ರಿ ನಮ್ಗೆ ಸರೆಂಡರ್ ಆಗ್ತಾರೆ ಬಿಡೋದು ಬೇಡ ಅಂತ. ಇವ್ರಿಗೂ ಊಟ ಅದೆಲ್ಲ ಪಾರ್ಸಲ್ ಬರ್ತಾ ಇದೆ. ನೀರು ಕೆರೆ ಕುಂಟೆಗಳಲ್ಲಿ ಕುಡಿತಾ ಇದ್ದಾರೆ. ಮತ್ತೆ ಮರ ಗಿಡಗಳಲ್ಲಿ ಹಣ್ಣುಗಳು ತಿಂತಾ ಇದ್ದಾರೆ. ಮತ್ತೆ ಅವ್ರ ದೇಶದಿಂದ ಕೂಡ ಊಟಗಳು ತಂದಿರ್ತಾರೆ. ಆದ್ರೆ ಅವತ್ತು ರಾತ್ರಿ ಏನಾಯ್ತು? ಅದೇ ರಾತ್ರಿಯಲ್ಲಿ ದೂತನು ಬಂದು 185,000 ಜನರನ್ನು ಬೆಳಿಗ್ಗೆ ಎದ್ದು ನೋಡ್ತಾನೆ. ಸೇನಾಧಿಪನು ಅಶ್ಶೂರದ ಅರಸನು ಅಯ್ಯೋ ಅಂತ ಅಂದ್ರೆ ಏನು ಸೌಂಡೇ ಕೇಳಿಸಿಲ್ವೇ. ಅಲ್ಲಿರುವಂತ ಕಾವಲುಗಾರರು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ವಾಚ್ಮ್ಯಾನ್ಗಳೆಲ್ಲರೂ ನೋಡ್ತಾರೆ ಅಯ್ಯೋ ನಮ್ಗೇನು. ಬೆಳಿಗ್ಗೆ ಎದ್ದು ನೋಡಿದ್ರೆ 100 ಅಲ್ಲಿ ಸತ್ತು ಬಿದ್ದಿದ್ದಾರೆ. 100 ಹೆಂಗಂದ್ರೆ ಹಂಗ ಬಿದ್ದಿದ್ದಾರೆ. ರಾಜನು ಬಂದು ನೋಡ್ತಾನೆ ಯಾರು ಬಂದು ಇವ್ರನ್ನು ಸಾಯಿಸಿದ್ರು, ಇಷ್ಟು ಜನರನ್ನು ಹೆಂಗೆ ಸಾಯಿಸಿದ್ರು ಆಶ್ಚರ್ಯ ಆಗೋಯ್ತು ಇವನಿಗೆ. ಆಮೇಲೆ ಹೊರಗಡೆ ಕಾವಲು ಕಾಯ್ತಾ ಇದ್ದಂಥವ್ರು ಈ ಡೇರೆಗಳಿಗಿಂತ ಸುತ್ತಲೂ ಏನಂತಾರೆ ಪಾರೆಯನ್ನು ಕಾಯ್ತಾ ಇರುವಂತವ್ರನ್ನು ಬಂದು ನೋಡ್ತಾರೆ. ಒಳಗಡೆ ಯಾರು ಬರ್ಲಿಲ್ವೇ? ನಾವು ಎದ್ದೇ ಇದ್ರೆ ನಾವು ಬೆಂಕಿ ಪಂಜುಗಳು ಹಿಡ್ಕೊಂಡು ಬೆಂಕಿಗೆ ಹಾಕೊಂಡು ನಾವೆಲ್ಲರೂ ರಾತ್ರಿ ಎಲ್ಲ ಮಾತಾಡ್ಕೊಂಡಿದ್ರೆ ಮತ್ತೆ ಸತ್ತಿದ್ದ ಸೌಂಡ್ ಕೂಡ ಯುದ್ಧ ನಡಿಬೇಕಂದ್ರೆ ಯಾವನ್ನಾದ್ರೂ ಯಾರಾದ್ರೂ ಕೊಲ್ಲುವಾಗ ಒಂದು ಶಬ್ದ ಬರ್ತದೆ, ಯಾವನ್ನೂ ಕೂಡ ಕೇಳಿಸಿಲ್ವೇ ನಮ್ಗೆ? ಇಷ್ಟು ಸೈಲೆಂಟ್ ಆಗಿ ಯಾರಪ್ಪ ಬಂದು ಕತ್ ಕುಯ್ದ್ಬಿಟ್ಟು ಹೋಗ್ಬಿಟ್ರು? ಎಲ್ಲಾರ್ಗೂ ಕೂಡ ಆಶ್ಚರ್ಯ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರು ಹೆಂಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಆತನು ತನಗೆ ಇಷ್ಟ ಬಂದ ಹಾಗೆ ಆತನು ಮಾಡೋದಕ್ಕೆ ಶಕ್ತನಾದಂತ ದೇವರಾಗಿದ್ದಾನೆ. 85,000 ಜನರು ಬೆಳಿಗ್ಗೆ ಎದ್ದು ನೋಡುವಾಗ 185,000 ಪಾಳೆಯ ತುಂಬಾ ಎಣಗಳಿದ್ದವು. ನೋಡ್ರಿ ಇವ್ರನ್ನ ಎಣೆಗಳು ಮಾಡಬೇಕಂತಿದ್ದಂಥವರು ಅವರೇ ಎಣೆಗಳಾಗೋದು. ಆಗ ಅವರು ಅರಸನಾದ ಸೆನಾರಿಬನು ಹಿಂದಿರುಗಿ ನೆನವೆ ಪಟ್ಟಣಕ್ಕೆ ಓಡಿ ಹೋಗಿ ವಾಸಿಸಿದನು. ನೆನವೆ ಪಟ್ಟಣ ಈ ಅಶ್ಶೂರ ರಾಜ್ಯದ ರಾಜಧಾನಿ. ಅದಕ್ಕೆ ಅಲ್ಲಿ ಓಡೋಗ್ಬಿಡ್ತಾನೆ. ಅಲ್ಲಿ ಓಡೋಗಿ ವಾಸಿಸ್ತಾನೆ. ಎಲ್ಲರೂ ಸತ್ತೋದ್ರಿ, ಇವನು ಒಬ್ಬನ ಇನ್ನೇನು ಯುದ್ಧ ಮಾಡ್ತಾನೆ. ಈ ವಾಚ್ಮ್ಯಾನ್ಗಳು ಇವನ್ ಇಟ್ಕೊಂಡು ಏನ್ ಮಾಡ್ತಾನೆ? ಓಡೋಗ್ಬಿಡ್ತಾನೆ. ಅದಕ್ಕೆ ದೇವರು ಹೇಳಿ ನಾನೇ ಬೆಟ್ಟವನ್ನು ಹತ್ತಿ ಇಳಿದು ಬರ್ತಾ ಇದ್ದೇನೆ, ಯುದ್ಧಕ್ಕೆ ಸಿದ್ಧನಾಗೋ. ಯುದ್ಧ ಆಗೋಯ್ತು. ಅವನು ಒಂದು ದಿವಸ ಗುಡಿಗೆ ಹೋಗಿ ತನ್ನ ದೇವರಾದ ನಿಸ್ರೋಕನನ್ನು ಆರಾಧಿಸುತ್ತಿರುವಾಗ ಅದ್ರಮೇಲೆಕ್ ಸೆರಾಚೇರ್ ಎಂಬುವವರು ಅವನನ್ನು ಕತ್ತಿಯಿಂದ ಕೊಂದು ಆರಾಟ್ ದೇಶಕ್ಕೆ ಓಡಿ ಹೋದರು. ಅವನ ಸ್ವಂತ ಮಕ್ಕಳೇ ಏನೋ ಅವನ ಸ್ವಂತ 2 ಮಕ್ಕಳು ಇವನನ್ನು ಸಾಯಿಸಿಬಿಟ್ರೆ ನಾವು ರಾಜರಾಗಬಹುದು ಅಂತೇಳಿ ಅವನು ದೇವಾಲಯದಲ್ಲಿ ನಿಸ್ರೋಕ್ ದೇವರನ್ನು ಪೂಜೆ ಮಾಡ್ತಾ ಇರುವಾಗ ಹಿಂದಿನಿಂದ ಬಂದು ಅವನನ್ನು ಕೊಂದು ಸಾಯಿಸಿಬಿಟ್ರು. ನೋಡ್ರಿ ಅವನ ಮಕ್ಕಳೇ ಅವನನ್ನು ಸಾಯಿಸಿಬಿಟ್ಟು ಆಮೇಲೆ ಸಾಯಿಸಿಬಿಟ್ರಲ್ಲ ಅಂತೇಳಿ ಅವನು ಅರಾರಟ್ ಅಂದ್ರೆ ಟರ್ಕಿ ದೇಶ, ನನಗೆ ಒಂದು ಅವಕಾಶ ಸಿಕ್ತು, ಟರ್ಕಿ ದೇಶಕ್ಕೆ ನಾನು ಹೋಗ್ಬಿಟ್ಟು ಬಂದಿದ್ದೆ. ಅಲ್ಲಿ ಅವನು ಆ ದೇಶಕ್ಕೆ ಅಲ್ಲಿ ಓಡೋಗ್ಬಿಡುವಂಥದ್ದನ್ನು ನಾವು ನೋಡುತ್ತೇವೆ. ಅವನಿಗೆ ಬದಲಾಗಿ ಅವನ ಮಗನಾದ ಏಸಾರ್ ಅದೋನನು ಅರಸನಾದನು. ನೋಡ್ರಿ ಅವನ ಮಗನಲ್ಲಿ ಒಬ್ಬನು ಏನಂತೆ ರಾಜನಾಗಿ ಅವನು ರಾಜ್ಯಭಾರವನ್ನು ನಡೆಸುವಂಥದ್ದನ್ನು ನಾವು ನೋಡ್ತೇವೆ.
ದೇವರ ಚಿತ್ತ ಆದರೆ ನಾವು ಈ 20ನೇ ಅಧ್ಯಾಯ ಬರೋ ವಾರ ನೋಡೋಣ. ಇಸ್ರೇಲರ ಎಲ್ಲ ಒಳ್ಳೆಯ ರಾಜರುಗಳಲ್ಲಿ, ಉತ್ತಮವಾದಂಥ ರಾಜರುಗಳಲ್ಲಿ ಇವನು ಕೆಲವು ರಾಜರುಗಳಲ್ಲಿ ಇವನೇ ಒಳ್ಳೆಯವನು, ಉತ್ತಮವಾದಂಥವನು. ಇವನಿಗೊಂದು ಕಾಯಿಲೆ ಬರ್ತದೆ. ದೇವರ ಹತ್ರ ಪ್ರಾರ್ಥಿಸಿ ಹೇಗೆ ತನ್ನ ದೇವರಿಂದ ಯುದ್ಧವನ್ನು ಗೆದ್ದಂಥ ರಾಜನು ಮರಣವನ್ನು ಗೆಲ್ಲುತ್ತಾನೆ, ರೋಗವನ್ನು ಗೆಲ್ಲುತ್ತಾನೆ. ಅದು ಹೇಗೆ ಅನ್ನುವಂಥದ್ದು ದೇವರ ಚಿತ್ತ ಆದರೆ ನಾವು ಬರೋ ವಾರ ನಾವು ಈ ವಚನಗಳನ್ನು ಧ್ಯಾನ ಮಾಡೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ. ಆಮೇಲೆ ಥ್ಯಾಂಕ್ ಯು. ಯಾರಾದರೂ ನಾಡುವಾಗ ದೇವರ ಸೇವೆಗೋಸ್ಕರ